ನಮಗೆ ಹೆಮ್ಮೆ ಏನಂದರೆ ಸರ್ ಮಧ್ಯಕ್ಕೆ ಬನ್ನಿ ದಯವಿಟ್ಟು. ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಪಂಚಭಾಷೆಗಳಲ್ಲಿ ಬರ್ತಾ ಇರುವಂತಹ ಈ ಸಿನಿಮಾದ ಟೈಟಲನ್ನು ಇದೀಗ ನಿಮ್ಮೆಲ್ಲರ ಮುಂದೆ ರಿವೀಲ್ ಮಾಡುವಂತಹ ಸಮಯ. ಹಾಗಾಗಿ ಟೈಟಲ್ ರಿವೀಲ್ ಮಾಡಬೇಕು ಅಂಥೇಳಿ, ಅನೌನ್ಸ್ ಮಾಡಬೇಕು ಅಂಥೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಬದ್ರಿನಾಥ್ ಕಂದಕೂರ್ ಸರ್ ಅವರಲ್ಲಿ. ಇವರು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ನ ಪಾರ್ಟ್ನರ್ ಕೂಡ ಹೌದು, ಉದ್ಯಮಿಯವರು ಕೂಡ ಹೌದು. ಈಗ ಇವರು ರಿವೀಲ್ ಮಾಡಿದ್ಮೇಲೆ ಒಂದು ಸಾಂಗ್ ಪ್ಲೇ ಆಗುತ್ತೆ. ಆ ಸಾಂಗನ್ನು 5 ಭಾಷೆಗಳಲ್ಲಿ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಆದರೆ ಆ ಸಾಂಗ್ ಟೈಟಲ್ ರಿವೀಲ್ಗೆ ಅಂತ ಹೇಳಿ ಮಾಡಿಸಿರುವಂತಹ ಸಾಂಗ್ ಆಗಿರೋದ್ರಿಂದಾಗಿ ಆ ಹಾಡು ಮತ್ತಷ್ಟು ನಮ್ಮೆಲ್ರಿಗೂ ಕೂಡ ವಿಶೇಷ. ಬದ್ರಿನಾಥ್ ಸರ್ ರೆಡಿ? ಎಸ್ ಸರ್. I wish Dolphin Entertainment's third venture title launch a great success. Thank you. Thank you so much, sir. Ali Hindi. Yes. ಮೊಬೈಲ್ ಒಂದು ಸ್ವಲ್ಪ ಡೌನ್ ಮಾಡಬಹುದಾ? For the group photo, the whole team of Brad. Bani, Manjunath sir, Elru, the whole team. Sham sir, please come. Elru Bani, please. ಶಶಾಂಕ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಫೈನಲಿ ನಮ್ಮ ತುಂಬ ಆಸೆ ಇತ್ತು ಇನ್ನೊಂದು ಫಿಲ್ಮ್ ಮಾಡಬೇಕು ಅಂತ. ಇಟ್ ಈಸ್ ಓನ್ಲಿ ಪಾಸಿಬಲ್ ಬಿಕಾಸ್ ಆಫ್ ಶಶಾಂಕ್ ಸರ್. ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಬ್ರೈನ್ ಇನ್ ಆಲ್. ಏನಿಲ್ಲ ಸರ್, ನಿಮ್ಮ ಹತ್ರ ತುಂಬ ದುಡ್ಡಿದೆ, ಎಷ್ಟು ಬೇಕಾದ್ರೆ ಫಿಲ್ಮ್ ಮಾಡ್ಬೋದು, ಶಶಾಂಕೇ ಬೇಕಿಲ್ಲ. ಫಿಲ್ಮ್ ಮಾಡಿದ್ರೆ ಸಕ್ಸಸ್ಸು. ಸೊ ಅದೇ ರೀತಿ ಅವರು ಒಂದು ಪ್ರಾಮಿಸು ಮಾಡಿದ್ದಾರೆ, ಸರ್ ನೀವು ಎಷ್ಟು ದುಡ್ಡು ಹಾಕ್ತೀರಾ 3 times ನಾನು ಅದನ್ನು ಬಿಸ್ನೆಸ್ ಮಾಡಿಕೊಡ್ತೀನಿ ಅಂತ. ಸೊ ಲೆಟ್ ಹಿಮ್ ಕೀಪ್ ಅಪ್ ಹಿಸ್ ವರ್ಡ್. ಅದ್ರ ಮೇಲೆ ಬಂದಿದ್ದೆಲ್ಲ ನಂದು ಅಂತಾನೆ ಹೇಳ್ಬಿಡಿ ಸರ್. ಎದುರು ಮೇಲೆ ಕಮಿಟ್ ಆಗಿ ಸರ್. 4 times ಬಂದ ಮೇಲೆ ಅದು 3 times ನೋಡಿ ಆಲ್ರೆಡಿ 4 times ಅಂತ ಜಂಪ್ ಆಗಿಬಿಟ್ರು ಸರ್. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ 5 ಆಗಿರುತ್ತೆ, ಡೋಂಟ್ ವರಿ ಅಬೌಟ್ ಇಟ್. ಸೊ ಥ್ಯಾಂಕ್ ಯು ಕೃಷ್ಣ ಅವರೇ. ಈಸ್ ರಿಯಲಿ ಎ ಡಾರ್ಲಿಂಗ್, ವಂಡರ್ಫುಲ್ ಪರ್ಸನ್. ನನಗೆ ಐ ರಿಯಲಿ ಸರ್ಪ್ರೈಸ್ ದ ಡೆಡಿಕೇಶನ್ ಆ್ಯಂಡ್ ಸಚ್ ಅ ಫ್ಯಾಮಿಲಿ ಮ್ಯಾನ್. ವೆರಿ ನೈಸ್ ಟು ವರ್ಕ್ ವಿತ್ ಹಿಮ್. ಆ್ಯಂಡ್ ನಾವು ಅವ್ರಿಗೆ ಅವಾಗ ಹೇಳ್ತಾ ಇರ್ತೀನಿ, ನೀವು ನಿಮ್ಮ ಲವ್ ಮಾಕ್ಟೇಲ್ ಹೆಂಗೆ ಫ್ರ್ಯಾಂಚೈಸ್ ಯಾವಾಗ ದುಡ್ಡು ಬೇಕೋ ಆವಾಗ ಒಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮಾಡ್ತಾಯಿದ್ದೀರಾ. ಸೊ ನಮ್ಗೆ ಅದೇ ರೀತಿ ಬ್ರ್ಯಾಟ್ಗೂ ಒಂದು ಫ್ರ್ಯಾಂಚೈಸ್ ಥರ ಕ್ರಿಯೇಟ್ ಮಾಡಿಕೊಡಿ ಅಂತ ನಾನು ಐ ವಿಲ್ ಬಿ ರಿಕ್ವೆಸ್ಟ್ ಜೋಕಿಂಗ್ ವಿತ್ ಹಿಮ್ ಆ್ಯಕ್ಚುಲಿ. ಸೊ ಹೋಪ್ಫುಲಿ ಬ್ರ್ಯಾಟ್ ಆಲ್ಸೋ ವಿಲ್ ಬಿಕಮ್ ಜಸ್ಟ್ ಲೈಕ್ ಲವ್ ಮಾಕ್ಟೇಲ್ ಅ ಬಿಗ್ ಸಕ್ಸಸ್ ಆಗುತ್ತೆ ಸರ್. ಇಟ್ ವಿಲ್ ಹ್ಯಾಪನ್. ಓಕೆ ಸರ್. ಇವ್ರು ಆ್ಯಕ್ಚುಲಿ ಬೇಸಿಕಲಿ ತುಂಬ ಲಕ್ಕಿ ಪರ್ಸನ್. ಇವ್ರು ಏನು ಬಿಟ್ಟಿದ್ದಾರೆ ನೋಡಿ, ಅವ್ರ ಫಸ್ಟ್ ಪಿಕ್ಚರೇ ಇವ್ರಿಗೆ ಏನು ಝೀರೋ ನಾಲೆಡ್ಜು ಸಿನಿಮಾ ಬಗ್ಗೆ. ಏನಂದರೆ ಏನೂ ಗೊತ್ತಿಲ್ಲದಲೇ ಬಂದು ಒಂದು ಸಿನಿಮಾ ಮಾಡಿ ಸೂಪರ್ ಹಿಟ್ ಸಿನಿಮಾ ಕೊಟ್ಟರು. ಅಂದಮೇಲೆ ಎಂಥ ಲಕ್ಕಿ ಪರ್ಸನ್ ಅಲ್ವಾ? ಸಿ ಪೀಪಲ್ ಹ್ಯಾವ್ ಬ್ಲೆಸ್ಡ್ ಮೀ. ನಾವು ಆ್ಯಕ್ಚುಲಿ ನಮ್ಮ ಮಾಧ್ಯಮದವ್ರಿಗೆ ಅದೇ ಗೊತ್ತು, ಅವ್ರಿಗೆ ಅವ್ರು ನೋಡ್ತಾ ಇದ್ದಾರೆ ಎಲ್ಲ ನಮಗೆ ಮುಖಪರಿಚಯ ಇರೋರು. ಅವ್ರನ್ನ ನೋಡಿ ಇನ್ನೂ ನಾನು ಮರ್ತಿಲ್ಲ, ಬಂದ ತಕ್ಷಣ ಮಾತಾಡಿದರು. ಸೊ ಇಷ್ಟು ವರ್ಷ ಆದರೂ ನನ್ನ ನೆನ್ಪಿಟ್ಟಿದ್ದಾರೆ. ಸೊ ದ್ಯಾಟ್ ಈಸ್ ಒನ್, ಯು ಸಿ ಹೌ ಮಚ್ ಸಪೋರ್ಟ್ ಐ ಗಾಟ್ ದೆನ್. ಅದೇ ರೀತಿ ಐ ಆಮ್ ವೆರಿ ಶ್ಯೂರ್ ಬ್ರ್ಯಾಟ್ ಕೂಡ ದೇ ವಿಲ್ ಸಪೋರ್ಟ್ ಹೋಲ್ ಹಾರ್ಟೆಡ್ಲಿ. ಆ್ಯಂಡ್ ಡ್ರ್ಯಾಗನ್ ಮಂಜು ಅವರೇ, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವಂಡರ್ಫುಲ್. ಆ್ಯಂಡ್ ಆಲ್ ದ ಟೀಮ್, ತೇಜಸ್, ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ವರ್ಡ್ಸ್. ಆಲ್ ಆಫ್ ಯು, ಗೌರವ್, ಸಂಚೇತ್ ಆ್ಯಂಡ್ ಶ್ರೀವತ್ಸ್, ಥ್ಯಾಂಕ್ ಯು ಸೋ ಮಚ್. ರಮೇಶ್ ಸರ್, ಐ ಆಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಯು. ಓಕೆ, ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ, ವಾಟ್ ಈಸ್ ಆ್ಯಕ್ಟಿಂಗ್ ಅಂದರೆ ಇದಾ ಅನ್ನೋದು ವಿ ಹ್ಯಾವ್ ಟು ಲರ್ನ್ ಫ್ರಮ್. ಐ ಟೋಲ್ಡ್ ಮನೀಷಾ ನಿಮ್ಗೆ ಗೊತ್ತು, ನೀವು ಅವತ್ತು ಹೇಳಿದ್ರಲ್ಲ ಏನಮ್ಮ ಕನ್ನಡ ಏನೋ ಒಂದು ಜೋಕ್ ಮಾಡಿದ್ರು. ನೆಕ್ಸ್ಟ್ ಪಿಕ್ಚರ್ ನನಗೂ ಕ್ಯಾರೆಕ್ಟರ್ ಹಾಕಿ ಅಂತ ಕೇಳಲ್ಲ ತಾನೆ, ಕಲ್ತ್ಕೊಂಬಿಟ್ಟು ಎಲ್ಲ. ಇಲ್ಲ ಸರ್, ನೆಕ್ಸ್ಟ್ ಟಾರ್ಗೆಟ್ ರಮೇಶ್ ಇಂದ್ರ ಅವ್ರು ಯಾಕೆ ಸರ್ ಎಲ್ಲ ನಾನು ಕಲ್ತ್ಕೊಂಡ್ಬಿಟ್ಟಿದ್ದು, ನನಗೆ ಕೊಟ್ಬಿಡಿ. ನೆಕ್ಸ್ಟ್ ಟಾರ್ಗೆಟ್ ಈಸ್ ಡೈರೆಕ್ಷನ್. ಓ, ನಂಬುಡಿಕೆ ಬೆಂಕಿ.
ಶಶಾಂಕ್ ಸರ್ ಒಂದು ಜೋಕ್ ಯಾವಾಗಲೂ ಒಂದು ತಮಾಷೆ ಮಾಡ್ತಾರೆ. ಸರ್ ನೀವು ಏನು ಕೆಲಸ ಮಾಡ್ತೀರಾ? ವೆರಿ ಈಸಿ, ಗ್ರೂಪ್ ಮಾಡಿದ್ದೀವಿ ಒಂದು ಎಲ್ಲರೂ. ಸೊ ಆ ಗ್ರೂಪಲ್ಲಿ ಪ್ಲೀಸ್ ಮೇಕ್ ದಿಸ್ ಪೇಮೆಂಟ್ ಅಂತ ಹಾಕ್ತೀನಿ ನಾನು. ಸರ್ ನೀವು ಏನಿದೆ ಪ್ಲೀಸ್ ಮೇಕ್ ದಿಸ್ ಪೇಮೆಂಟ್ ಅಂತ ಹಾಕ್ತೀರಾ, ಪೇಮೆಂಟ್ ಆಗಿಬಿಡುತ್ತೆ, ನೀವೇನು ಕೆಲಸ ಮಾಡ್ತೀರಾ ಅಂತ ಕೇಳ್ತಾರೆ ನನಗೆ. ಸೊ ಅದಕ್ಕೆ ನೆಕ್ಸ್ಟ್ ಇವ್ರು ಪ್ರೊಡ್ಯೂಸ್ ಮಾಡ್ತಾರೆ ಆ್ಯಂಡ್ ನಾವು ಡೈರೆಕ್ಷನ್ ಮಾಡೋದು. ಸರ್ ಏನೂ ಇಲ್ಲ, ಸಿಂಪಲ್. ಆ್ಯಸ್ ಅ ಪ್ರೊಡ್ಯೂಸರ್ ನಿಮ್ಗೆ ಹೇಳ್ತೀನಿ, ವೆರಿ ಸಿಂಪಲ್. ನೀವು ಒಂದು ಮೆಸೇಜ್ ಹಾಕಿ, ಪೇಮೆಂಟ್ ಆಗಿಬಿಡುತ್ತೆ ಅಷ್ಟೇ. ಪ್ಲೀಸ್ ಮೇಕ್ ದಿಸ್ ಪೇಮೆಂಟ್, ಒಂದು ಮೆಸೇಜ್ ಹಾಕಿದ್ರೆ ಪೇಮೆಂಟ್ ಆಗಿಬಿಡುತ್ತೆ. ಎನಿವೇ ಸರ್, ಥ್ಯಾಂಕ್ ಯು ಸೋ ಮಚ್. ಶಶಾಂಕ್ ಸರ್, ಥ್ಯಾಂಕ್ಸ್ ಫಾರ್ such a wonderful story. The story is so unique. ಕೇಳಿದಾಗ ನನಗೆ ಐ ವಾಸ್ ವೇಟಿಂಗ್, ಇದೆ ಈ ಥರ ಕತೆಗೆ ಇಷ್ಟು ವರ್ಷ ವೇಟ್ ಮಾಡ್ತಾ ಇದ್ನೇನೋ ಅನ್ನೋಂಥ ಒಂದು ಫೀಲಿಂಗ್ ಬಂತು. ಆ್ಯಂಡ್ ಪರ್ಫೆಕ್ಟ್, ಎವ್ರಿಥಿಂಗ್ ಈಸ್ ಇನ್ ಪ್ಲೇಸ್ ಫಾರ್ ದ ಫಸ್ಟ್ ಟೈಮ್. ಹೋಪ್ಫುಲಿ ವಿ ವಿಲ್ ಅಚೀವ್ ದ ಹೈಯೆಸ್ಟ್ ಸಕ್ಸಸ್. ಥ್ಯಾಂಕ್ ಯು ವೆರಿ ಮಚ್ ಎವ್ರಿಬಡಿ. ಥ್ಯಾಂಕ್ ಯು ಸರ್. ನೀವಿಬ್ರು ಮಾತಾಡೋದು ನೋಡಿ ಫೋಟೋ ತಗೊಂಡು ಎಸ್, ನಿರ್ಮಾಪಕ ನಿರ್ದೇಶಕರಿಗಿಂತ ಹೆಚ್ಚು ಕ್ಯಾಪ್ಟನನ್ನು ಮಾತನಾಡಿಸುವಂತಹ ಸಮಯ. ಅವ್ರು ನೀಡಿದಂತಹ ಎಲ್ಲ ಸಿನಿಮಾಗಳು ಕೂಡ ಕನ್ನಡ ಪ್ರೇಕ್ಷಕರು ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಇಡೀ ಫ್ಯಾಮಿಲಿ ಇಷ್ಟಪಡುವಂತಹ ಸಿನಿಮಾಗಳನ್ನೇ ಮಾಡೋದು. ಇದು ವಿಭಿನ್ನವಾದಂತಹ ಸಿನಿಮಾ. ಹಾಗಾಗಿ ಈ ಸಿನಿಮಾ ಯಾವ ರೀತಿಯಾಗಿ ಬರ್ತಾ ಇದೆ, ಈ ಸಿನಿಮಾದಲ್ಲಿ ಅವರಿಗೆ ಏನಿಷ್ಟ, ಇವೆಲ್ಲವನ್ನು ಮಾತಾಡೋಣ. ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಹಲವಾರು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿರುವಂತಹ ಹೆಮ್ಮೆಯ ನಿರ್ದೇಶಕರು ಶಶಾಂಕ್ ಸರ್. ಶಶಾಂಕ್ ಸರ್, ಹಾರ್ಟ್ಲಿ ವೆಲ್ಕಮ್ ನಿಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ. ಪ್ರಪಂಚದಲ್ಲಿ ಇಲ್ದಿರೋ ಟೈಟಲ್ ಬ್ರ್ಯಾಟ್ ತಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾವು ಇಟ್ಟ ಮೇಲೇ ಗೊತ್ತಾಗಿದ್ದು. ಅಂದರೆ ಫಸ್ಟ್ ಹುಡ್ಕಿದ್ವಿ, ಟೈಟ್ಲ್ ಇಟ್ಟ ತಕ್ಷಣವೇ ಈ ಥರ ಈ ಥರ ಯಾವ್ದಾರು ಒಂದು ಸಿನಿಮಾ, ಇಂಗ್ಲೀಷ್ ಟೈಟ್ಲ್ ಅಲ್ವಾ, ಜನರಲಾಗಿ ಎಲ್ಲ ಪ್ರಪಂಚದಲ್ಲಿ ಎಷ್ಟೋ ಭಾಷೆ ಇದೆ, ಎಲ್ಲ ಭಾಷೆನಲ್ಲಿ ಇಡ್ತಾ ಇರ್ತಾರೆ, ರಿಪೀಟ್ ಅನಿಸ್ಬಾರ್ದಲ್ಲ ಅಂತ. ನಮಗೂ ಆವಾಗಲೇ ಆಶ್ಚರ್ಯ ಆಯಿತು, ನಾವೇ ಫಸ್ಟು ಈ ಟೈಟಲ್ ಇಟ್ಟಿರೋದು ಅಂತ. ಅದಕ್ಕೊಂದು ಕಾರಣವೂ ಇದೆ. ಬ್ರ್ಯಾಟ್ ಅನ್ನೋದನ್ನು ಯೂಶ್ವಲಿ ಚಿಕ್ಕ ಮಕ್ಕಳಿಗೆ ರೆಫರ್ ಮಾಡ್ತಾರೆ ಟೆಕ್ನಿಕಲಿ, ಬಿಲೋ 16 ಇಯರ್ಸ್ ಇರೋರು. ಅಂದರೆ ಈ ಜಾಸ್ತಿ ಇದನ್ನು ಯೂಸ್ ಮಾಡೋದು ಇಂಗ್ಲೀಷ್ ಟೀಚರ್ಗಳು ಸ್ಕೂಲಲ್ಲಿ ಮಕ್ಕಳನ್ನ ಬೈಯೋದಕ್ಕೆ. ಸೊ ಇನಿಷಿಯಲಿ ಇದನ್ನು ಹೇಗಾದರೂ ಅಂದರೆ ನಮ್ಮ ಕಥೆಗೆ ತುಂಬ ಅವಶ್ಯಕತೆ ಇದ್ದಂಥ ಟೈಟಲ್. ಅಂದರೆ ಈ ಪಾತ್ರನ ಡಿಸ್ಕ್ರೈಬ್ ಮಾಡುವಂಥ ಒಂದು ಪದ ಇದು. ಸೊ ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು ಮೀಡಿಯಾದವ್ರಿಗೆ ಇಂಗ್ಲೀಷ್ ಟೈಟ್ಲ್ ಇಟ್ಬಿಟ್ಟಿದ್ದಾರಲ್ಲ ಅಂತ. ಬಟ್ ಆನೆಸ್ಟಾಗಿ ಹೇಳಬೇಕು ಅಂದರೆ ಇದಕ್ಕೆ ಕನ್ನಡದಲ್ಲಿ ಇದನ್ನು ಹೆಂಗಾದರೂ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಟೈಟ್ಲ್ ಇಡೋ ಅಂತ ತುಂಬ ಟ್ರೈ ಮಾಡಿದೆ. ಬಟ್ ಯಾವುದೋ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಕೆಲವೊಂದು ಆಲ್ರೆಡಿ ಬಂದ್ಬಿಟ್ಟಿದೆ ಕನ್ನಡದಲ್ಲಿ. ಇದನ್ನು ಇದೇ ಥರ ಟೈಟ್ಲ್ ಇಡ್ತೀವಿ ಅಂದರೆ ತರ್ಲೆ ನನ್ನ ಮಗ, ಪೊರ್ಕಿ, ಪೋಲಿ, ದಾರಿ ತಪ್ಪಿದ ಮಗ, ಕೇಳಿ, ಎಲ್ಲ ಟೈಟ್ಲು ಆಲ್ರೆಡಿ ಇಟ್ಬಿಟ್ಟಿದ್ದಾರೆ ಕನ್ನಡದಲ್ಲಿ, ಏನು ಇಡಬೇಕು ಈ ಪದಕ್ಕೆ. ಸೊ ಆಮೇಲೆ ಹೇಗಿದ್ದರೂ ಸಿನಿಮಾ 5 ಭಾಷೆನಲ್ಲಿ ಮಾಡಬೇಕು ಅಂತ ಡಿಸೈಡ್ ಆಗಿದ್ವಿ. ಹಾಗಾಗಿ ಓಕೆ, ಈಗ ಜನನೂ ಅಪ್ಡೇಟ್ ಆಗಿದ್ದಾರೆ. ಟೈಟಲ್ ಯಾವ ಲ್ಯಾಂಗ್ವೇಜಲ್ಲಿ ಇದೆ ಅನ್ನೋದು ಮುಖ್ಯ ಅಲ್ಲ, ಸಿನಿಮಾ ಚೆನ್ನಾಗಿರೋದು ಮುಖ್ಯ ಅನ್ನೋದು ಇವತ್ತು ಎಲ್ರಿಗೂ ಗೊತ್ತಾಗಿದೆ, ಪ್ರೇಕ್ಷಕರಿಗೂ ಕೂಡ, ಮತ್ತು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಕೂಡ. ಹಾಗಾಗಿ ಇದು ಪರವಾಗಿಲ್ಲ, ಇಂಗ್ಲೀಷ್ ಟೈಟ್ಲ್ ಆದರೂ ಪರವಾಗಿಲ್ಲ ಅಂಥೇಳಿ ಡಿಸಿಷನ್ ತೊಗೊಂಡು ಈ ಟೈಟಲನ್ನು ಫ್ರೀಸ್ ಮಾಡಿದ್ವಿ. ಬಟ್ ಒಂದು ಸಣ್ಣ ಅಳುಕಿತ್ತು ನನಗೆ, ಏನಾದರೂ ಬಟ್ ತುಂಬ ಅನ್ಫೆಮಿಲಿಯರ್ ವರ್ಡ್ ಬ್ರ್ಯಾಟ್ ಅನ್ನೋದು. ಈಗ ಯಾವುದೋ ಒಂದು ತುಂಬ ನಮ್ಮ ಡೈಲಿ ಯೂಸೇಜಲ್ಲಿರೋವಂಥ ಇಂಗ್ಲೀಷ್ ವರ್ಡ್ ಆದರೆ ಏನು ಅಂಥ ಇಶ್ಯೂ ಆಗ್ತಾರಲ್ಲ, ಇದು ತುಂಬ ರೇರ್ಲಿ ಕಿವಿ ಮೇಲೆ ಬೀಳುವಂಥ ಪದ. ಸೊ ಇದನ್ನು ಅರ್ಥ ಮಾಡಿಸೋದಕ್ಕೆ, ಈ ಟೈಟಲನ್ನು ಅರ್ಥ ಮಾಡಿಸೋದಕ್ಕೆ ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡಬೇಕು ಅಂತ ಅನ್ನಿಸ್ತು. ಸೊ ಆ ರೀತಿ ಯೋಚನೆ ಮಾಡಿದಾಗ ಹುಟ್ಟಿದ್ದೇ ಈ ಸಾಂಗ್ ಕಾನ್ಸೆಪ್ಟ್. ಎಕ್ಸ್ಕ್ಲೂಸಿವ್ ಆಗಿ ಇದೇನು ಸಿನಿಮಾದಲ್ಲಿ ಇರುವಂಥ ಸಾಂಗ್ ಅಲ್ಲ, ಬಟ್ ಸಿನಿಮಾದ ಸಾರವನ್ನು ಒಂದು ಸಾಂಗಲ್ಲಿ ಹೇಳೋಣ, ಅದ್ರ ಜೊತೆಗೆ ಟೈಟಲ್ಲು ಏನು ಅನ್ನೋದನ್ನು ಅರ್ಥ ಮಾಡಿಸೋಣ ಅನ್ನೋ ಕಾರಣಕ್ಕೆ ಈ ಥರದ ಒಂದು ಸಾಂಗನ್ನು ಮಾಡಿದ್ದು. ಯೂಶ್ವಲಿ ಈಗ ಟೈಟಲ್ ಲಾಂಚ್ ಮಾಡೋದಕ್ಕೆ ವಿಡಿಯೋ ಮಾಡೋದು ಟ್ರೆಂಡೇ, ಜನರಲ್ಲಾಗಿ ಸೀನ್ಸ್ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ಬಚ್ಚನ್ ಬಂದು ಎಷ್ಟು 13 ವರ್ಷನೇನೋ ಆಯಿತು ಅನಿಸುತ್ತೆ, 13 ಇಯರ್ಸ್ ಬ್ಯಾಕೇ ಮಾಡಿಬಿಟ್ಟಿದ್ದೆ ನಾನು ಇದನ್ನು. ಈಗೇನು ಟ್ರೆಂಡ್ ಆಗ್ತಾ ಇದೆಯಲ್ಲ, ಟೈಟಲ್ ಲಾಂಚ್ಗೊಂದು ವಿಡಿಯೋ ಮಾಡೋದು. ಬಚ್ಚನ್ ವಾಸ್ ದಿ ಫಸ್ಟ್ ಫಿಲಮ್, ಟೈಟಲ್ ಲಾಂಚ್ಗೆ ಒಂದು ವಿಡಿಯೋ ಮಾಡಿದ್ದು, ಒಂದು ಸೀನ್ ಮಾಡಿ. ಸೊ ನನಗೇನೆ ಹೌದಲ್ಲ, ಅವತ್ತೇ ಮಾಡ್ಬಿಡಿ, 13 ವರ್ಷದಿಂದನೇ ಮಾಡಿರೋದ್ರೆ ಮತ್ತೆ ಯಾಕೆ ಮಾಡೋದು, ಆ ಥರದ ಐಡಿಯಾ. ಸೊ ಲೆಟ್ಸ್ ಟ್ರೈ ಸಮಥಿಂಗ್ ಎಲ್ಸ್ ಅಂದಾಗಲೇ ಈ ಸಾಂಗ್ ಮಾಡೋಣ, ಒಂದು ಈಗಿನ ಜನ್ರೇಷನ್ಗೆ ತಕ್ಕಂಗೆ ಒಂದು ಸಾಂಗ್ ಮಾಡೋಣ ಅಂತ ಸಾಂಗ್ ಆಲೋಚನೆ ಹುಟ್ಟಿ ಅದನ್ನು ಈ ಥರ ಶೂಟ್ ಮಾಡಿದ್ದೀವಿ.
ನಮ್ಮ ಪ್ರೊಡ್ಯೂಸರು ತುಂಬ ಸಲ ಕೇಳಿದ್ರು, ಸರ್ ಬೇಕಾ ಈ ಸಾಂಗ್ ಈ ಥರ ಫಿಲಮ್ಬಲ್ಲಿ ಬೇರೆ ಇರಲ್ಲ ಅಂತೀರಾ, ಇಷ್ಟೊಂದು ಬೇರೆ ಖರ್ಚು ಮಾಡಿ ಸಾಂಗ್ ಮಾಡಬೇಕಾ ಅಂತ. ಸೊ ಅದು ಜನರಲಿ ಇರುತ್ತೆ ಬಟ್ ಆ ಟೆಂಡೆನ್ಸಿ. ಬಟ್ ಒಂದು ಟೈಟಲ್ ರಿಜಿಸ್ಟರ್ ಆಗೋದಕ್ಕೆ ಮತ್ತು ಆ ಸಿನಿಮಾ ಇವತ್ತು ಹಂಗಾಗಿದೆ. ನಾವು ಎಷ್ಟು ಕ್ವಾಲಿಟಿ ಸಿನಿಮಾ ಮಾಡ್ತೀವೋ ಅದನ್ನು ಮಾರ್ಕೆಟಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕು ಇವತ್ತು ಸಿನಿಮಾ ಕ್ವಾಲಿಟಿ ಮತ್ತು ಮಾರ್ಕೆಟಿಂಗ್. ಸೊ ಆ ಆ್ಯಂಗಲಲ್ಲಿ ಯೋಚನೆ ಮಾಡಿದಾಗ ಅವರು ಕೂಡ ಕನ್ವಿನ್ಸ್ ಆಗಿ ಈ ಥರದ್ದು, ಅಂದರೆ ಫಸ್ಟ್ ಶೂಟ್ ಮಾಡಿದ್ದೆ ಈ ಸಾಂಗ್ ನಾವು ಸಿನಿಮಾ ಶೂಟ್ ಮಾಡೋಕ್ಕೆ ಮುಂಚೆ. ಈಗಾಗಲೇ ಸಿನಿಮಾ ಒಂದು 70 to 80% ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಬಟ್ ವೆರಿ ಬಿಗಿನಿಂಗ್ ಈ ಸಾಂಗನ್ನೇ ಶೂಟ್ ಮಾಡಿದ್ದು ನಾವು. ಇನಿಷಿಯಲಿ ನಾವು ಶೂಟ್ಗೆ ಹೋಗೋಕ್ಕೆ ಮುಂಚೆನೇ ಈ ಸಾಂಗನ್ನು ರಿಲೀಸ್ ಮಾಡಿ ಶೂಟ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಈ ಸಾಂಗು ಅದರದ್ದೇ ಆದ ಸಮಯ ತಗೊಳ್ತು. ಅಂದರೆ ಈ ಸಾಂಗನ್ನು ಹಾಡಿಸೋದು, ಲಿರಿಕ್ ಕರೆಕ್ಷನ್ ಮಾಡೋದು, ಮತ್ತು ವಿಡಿಯೋ ಮಾಡಿದ್ಮೇಲೂ ತುಂಬ ಕರೆಕ್ಷನ್ ಮಾಡಿದ್ವಿ, ಮತ್ತು DI ಪ್ರೋಸೆಸ್ ಆಗಬೇಕಿತ್ತು. ಅಂದರೆ ಎಲ್ಲೂ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಏನೋ ಒಂದು ಟೈಮ್ ಫ್ರೇಮ್ ಒಳಗೆ ಮಾಡಲೇಬೇಕು ಅನ್ನೋದಕ್ಕೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ. ನಾವೇನು ಅಂದ್ಕೊಂಡಿರ್ತೀವೋ ಅದು ಬರೋ ತನಕ ಮಾಡೋಣ ಅಂಥೇಳಿ ಈ 2-3 ಶೆಡ್ಯೂಲ್ ಆದಮೇಲೆ ಈಗ ಬಂದು ಇದನ್ನು ರಿಲೀಸ್ ಮಾಡ್ತಾಯಿದ್ವಿ. ಅಂದರೆ ಟೈಟಲ್ ಇದುವರೆಗೂ ಅದಕ್ಕೆ ಏನು ಪ್ರಮೋಷನ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ ಕೃಷ್ಣ ಆಲ್ರೆಡಿ ಹೇಳಿದ್ರು, ಅವರ ಕೆರಿಯರಲ್ಲಿ ಅವರು ಇದುವರೆಗೂ ಮಾಡ್ದಲೇ ಇರೋಂಥ ಸಿನಿಮಾ, ನನ್ನ ಕೆರಿಯರಲ್ಲೂ ನಾನು ಇದುವರೆಗೂ ಮಾಡ್ದಲೇ ಇರೋಂಥ ಸಿನಿಮಾ ಇದು. ಸೊ ಯೂಶ್ವಲಿ ನನ್ನ ಸಿನಿಮಾಗಳನ್ನು ನೋಡಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ, ಪ್ರತಿ ಸಿನಿಮಾದಲ್ಲೂ ಏನಾದರೂ ಹೊಸದನ್ನು ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಅಂದರೆ ಜಾನರ್ ಚೇಂಜ್ ಆಗಬೇಕು ಅನ್ನೋದು. ಈಗ ರಿಪಿಟೇಟಿವ್ ಅನ್ನಿಸ್ಬಾರ್ದು. ಒಬ್ಬ ಡೈರೆಕ್ಟ್ರ್ ಸಿನಿಮಾಗಳು ಒಂದೇ ಥರ ಇದೆ ಅಂತ ಯಾಕೆ ಅನಿಸುತ್ತೆ ಕೆಲವೊಮ್ಮೆ ಅಂತಂದರೆ, ಒಂದೇ ಥರ ಅದೇ ಜಾನರ್ನ ಕಥೆಗಳು ಮಾಡ್ತಾ ಇರ್ತಾರೆ. ಸೊ ನಾವು ಬೇರೆ ಬೇರೆ ಜಾನರ್ ಕಥೆಗಳನ್ನು ಮಾಡಿದ್ರೆ ಬೇರೆ ಬೇರೆ ಥರ ಸಿನಿಮಾ ಅಂತ ಅನಿಸುತ್ತೆ. ಮತ್ತು ಈಗಿನ ಟ್ರೆಂಡಿಗೆ ತಕ್ಕಂಗೆ ಇರ್ತೀವಿ ಅನ್ನೋ ಕಾರಣಕ್ಕೆ ಬೇರೆ ಏನಾದ್ರು ಸಿನಿಮಾ ಮಾಡಬೇಕು. ನಾವು ಆಲ್ರೆಡಿ ಆಯಿತು, ಸಕ್ಸಸ್ ಆಗಿದೆ, ಒಂದು ಫ್ಯಾಮಿಲಿ ಡ್ರಾಮಾ ಮಾಡಿದ್ವಿ, ಜನ ಆಕ್ಸೆಪ್ಟ್ ಮಾಡಿದ್ದಾರೆ, ಮತ್ತೆ ಅಂಥದ್ದೇ ಇನ್ನೊಂದು ಮಾಡ್ಬಿಡ್ದು ಈಸಿ ಅದು. ಬಟ್ ಆ ಈಸಿ ರೂಟ್ ಕಂಡ್ಕೊಳ್ಳೋದು ಬೇಡ, ಲೆಟ್ಸ್ ಟೇಕ್ ಎ ನ್ಯೂ ಚಾಲೆಂಜ್, ಹೊಸ್ದಾಗಿ ಏನಾದರೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಅದಕ್ಕೆ ಸಪೋರ್ಟಿವ್ ಆಗಿ ಬಂದಿದ್ದು ನಮ್ಮ ಪ್ರೊಡ್ಯೂಸರು ಮಂಜು ಸರು. ವೆರಿ ಒನ್ ಆಫ್ ದಿ ಸ್ವೀಟೆಸ್ಟ್ ಪರ್ಸನ್ ಹ್ಯಾವ್ ಮೆಟ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ತುಂಬ ಅವರು ಆಗಿರ್ಬೋದು, ಅವ್ರ ಬ್ರದರು ಬದ್ರಿ ಸರ್ ಆಗಿರ್ಬೋದು, ಅವರ ಎಂಟೈರ್ ಫ್ಯಾಮಿಲಿ ತುಂಬ ಸ್ವೀಟ್ ಪೀಪಲ್, ತುಂಬ ವೆರಿ ಜೆಂಟಲ್ಮನ್ ಪೀಪಲ್ಲು. ನನಗೆ ಆಶ್ಚರ್ಯ ಆಯಿತು, ಅವರು ಫಸ್ಟ್ ಪಿಕ್ಚರಲ್ಲೇ ಮ್ಯಾಸಿವ್ ಸಕ್ಸಸ್ಸನ್ನು ನೋಡಿದಂಥವ್ರು. ಫಸ್ಟ್ ರ್ಯಾಂಕ್ ರಾಜು ಈಸ್ ಎ ಸೂಪರ್ ಹಿಟ್ ಫಿಲ್ಮ್ ಅಂಥವರು ಇಷ್ಟು ದಿನ ಆಮೇಲೆ ಸಿನಿಮಾ ಮಾಡಿ 5 ವರ್ಷ ಆದರೆ ಮತ್ತೆ ಇನ್ನೊಂದು ಸಿನಿಮಾ ಮಾಡಿರಲಿಲ್ಲ. ನನಗೆ ಅಚಾನಕ್ಕಾಗಿ ಅವರು ಪರಿಚಯ ಆಗಿದ್ದು, ನಮ್ಮ ಬೇರೆ ಕೌಸಲ್ಯ ಸುಪ್ರಜಾರಾಮ ಟೈಮಲ್ಲಿ ಪರಿಚಯ ಆಗಿದ್ದು. ಸೊ ನನಗೆ ಆಶ್ಚರ್ಯ ಆಗಿ ಆಮೇಲೆ ನಾನು ಬ್ಯುಸಿ ಇದ್ನಲ್ಲ, ಮುಗಿದ ಮೇಲೆ ಅವ್ರನ್ನ ಮೀಟ್ ಮಾಡಿ ಈ ಥರ ಯಾಕೆ ನೀವು ಬಿಟ್ಬಿಟ್ಟಿದ್ದೀರಾ, ಬನ್ನಿ ಕನ್ನಡ ಇಂಡಸ್ಟ್ರಿಗೆ ನಿಮ್ಮಂಥ ಪ್ರೊಡ್ಯೂಸರ್ಗಳ ಅವಶ್ಯಕತೆ ಇದೆ ಅಂತೇಳಿ ನಾನು ಅವ್ರನ್ನ ಎಳ್ಕೊಂಬಂದಿರೋದು ಆ್ಯಕ್ಚುಲಿ ಸಿನಿಮಾ ಪಡ. ಯಾಕೆಂದರೆ ಅವ್ರದ್ದೇ ಆದ ಬಿಸ್ನೆಸ್ಸು, ಅವ್ರದ್ದೇ ಆ ಬಿಸ್ನೆಸ್ನ ಜವಾಬ್ದಾರಿಗಳು ತುಂಬ ದೊಡ್ಡದಿದೆ. ಸೊ ಅವ್ರಿಗೆ ಸಿನಿಮಾನ ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡೋವಂಥವ್ರು ಬೇಕಿತ್ತು. ಸೊ ಐ ಆಮ್ ಹಿಯರ್, ನಾನಿದ್ದೀನಿ, ನಿಮಗೇನು ನಿಮ್ಮ ಅಕೌಂಟಲ್ಲಿ ದುಡ್ಡು ಇಟ್ಕೊಳ್ಳಿ, ನಾನು ಹೇಳ್ದಾಗ ಟ್ರಾನ್ಸ್ಫರ್ ಮಾಡಿ ಸಾಕು, ಮಿಕ್ಕಿದೆಲ್ಲ ನಾನು ನೋಡ್ಕೊತೀನಿ ಅನ್ನೋ ಒಂದು ಧೈರ್ಯ ಅವ್ರಿಗೆ ಕೊಟ್ಟು, ಮತ್ತು ಅವ್ರಿಗೆ ಈ ಕತೆ ತುಂಬ ಇಷ್ಟ ಆಯಿತು. ಈ ಥರದೊಂದು ಕತೆ ಅಂದಾಗ ತುಂಬ ಇಷ್ಟ ಆಯಿತು. ಸೊ ಅದು ಒಂದು ಕಾನ್ಫಿಡೆನ್ಸ್ ಬಂದು ಈ ಸಿನಿಮಾದ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು ಡೇ ಒನ್ನಿಂದ ಏನು ಈ ಸಿನಿಮಾ ಕತೆಗೆ ಏನು ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಬಂದಿದ್ದಾರೆ. ತುಂಬ ಪ್ರಶ್ನೆ ಕೇಳ್ತಾರೆ, ಬಟ್ ಅವ್ರ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಪ್ರಶ್ನೆ ಕೇಳ್ತಾರೆ. ಅದು ಆ್ಯಕ್ಚುಲಿ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಇರಬೇಕು, ಆ ನಾಲೆಡ್ಜು, ಆ ಕ್ವಶನಿಂಗ್ ಇರಬೇಕು. ಸ್ಕೂಲಲ್ಲಿ ಟೀಚರ್ಗಳು ಹೇಳ್ತಾ ಇರ್ತಾರೆ, ಯಾರು ಪ್ರಶ್ನೆ ಕೇಳ್ತಾನೋ ಅವನೇ ಬುದ್ಧಿವಂತ ಅಂತ. ಸೊ ನಮ್ಮ ಪ್ರೊಡ್ಯೂಸರ್ ಬುದ್ಧಿವಂತ ಅಂತ ನೀವು ಅರ್ಥ ಮಾಡ್ಕೋಬೇಕು, ಅಷ್ಟೊಂದು ಪ್ರಶ್ನೆ ಕೇಳ್ತಾರೆ. ಸೋ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಈ ಸಿನಿಮಾದ ಮ್ಯೂಸಿಕ್ಕು ನನ್ನ ಪರ್ಸನಲ್ ಫೇವ್ರೇಟ್ ಅರ್ಜುನ್ ಜನ್ಯ ಅವರು ಮಾಡಿರೋದು. ಶ್ಯಾಮ್ ಅವರು ಆಗಲೇ ಹೇಳಿದ್ರು, ಇದು ಟೈಟಲ್ ಲಾಂಚ್ಗೆ ಅಂತ ಮಾಡಿರುವಂಥ ಸಾಂಗ್ ಇದು. ಇದಲ್ಲದೆ ಸಿನಿಮಾದಲ್ಲಿ ಇನ್ನೂ 3 ಸಾಂಗ್ ಇದೆ, 3 ತುಂಬ ಒಳ್ಳೆಯ ಸಾಂಗ್ಸು. ಆ್ಯಕ್ಚುಲಿ ನಮ್ಮ ಸಿನಿಮಾಗಳಿಗೆಲ್ಲ ಫಸ್ಟು ಲಿಸನರೇ ನಮ್ಮ ಶ್ಯಾಮ್ ಅವರು. ಆನಂದ್ ಆಡಿಯೋದವರು ಆಡಿಯೋ ರೈಟ್ಸ್ ತಗೊಂಡಿದ್ದಾರೆ ಅಂದರೆ ಅದು ಶೂರ್ ಶಾಟ್ ಹಿಟ್ ಆಲ್ಬಮ್ ಅಂತಲೇ ಲೆಕ್ಕ. ಯಾಕೆಂದರೆ ಅವ್ರ ಜಡ್ಜ್ಮೆಂಟ್ ತುಂಬ ಪಕ್ಕಾ ಇದೆ. ಅವ್ರು ಯಾವತ್ತೂ ಅವ್ರ ಜಡ್ಜ್ಮೆಂಟಲ್ಲಿ ಸೋತಿಲ್ಲ. ಅವ್ರು ಯಾವ್ದಾದ್ರು ಒಂದು ಸಿನಿಮಾಗೆ ಒಳ್ಳೆ ರೇಟ್ ಕೊಟ್ಟು ತೊಗೊಂಡ್ರು ಅಂದರೆ ಅದು ಶೂರ್ ಶಾಟ್ ಆಲ್ಬಮ್ ಅಂತ.
ನಮ್ಮ ಸಿನಿಮಾಗೂ ಒಳ್ಳೆ ರೇಟ್ ಕೊಟ್ಟು ತೊಗೊಂಡಿದ್ದಾರೆ. ಕೇಳಿದ್ದಾರೆ, ಅವ್ರು ಕೇಳಿದ್ದಾರೆ ಪರ್ಸ್ನಲ್ಲಾಗಿ, ಅವ್ರು ಎಲ್ಲ ಸಾಂಗ್ಗಳನ್ನು ಕೇಳಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ಆಲ್ಬಮ್ಮು ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು 20% ಆಗೋದ್ರೆ ಶೂಟಿಂಗ್ ಮುಗಿದೋಗುತ್ತೆ. ಇನ್ನು ನಮ್ಮ ಜೊತೆಯಲ್ಲಿ ಇಡೀ ತಂಡ, ಈಗ ಇವರಿಬ್ಬರನ್ನು ನೋಡಿದ್ರೆ ಸ್ಕ್ರೀನ್ ಮೇಲೆ, ಇವರಿಬ್ಬರು ಸ್ಕ್ರೀನ್ ಮೇಲೆ ಇವಾಗ ಇಷ್ಟೊತ್ತು ನಿಮಗೆ ಸ್ಟೇಜ್ ಮೇಲೆ ಹೆಂಗಿದ್ರು, ಇಡೀ ಸಿನಿಮಾದ ಶೂಟಿಂಗು ಹಂಗೆ ಇತ್ತು. ಯಾಕೆಂದರೆ ಇದು ಬೇಸಿಕಲಿ ಆ್ಯಕ್ಷನ್ ಥ್ರಿಲ್ಲರ್, ಬಟ್ ಆ್ಯಕ್ಷನ್ ಥ್ರಿಲ್ಲರ್ ಟಾರ್ಗೆಟೆಡ್ ಟುವರ್ಡ್ಸ್ ಯಂಗ್ ಜನ್ರೇಷನ್. ಈ ಜನ್ರೇಷನ್ ಹುಡುಗರ ಕತೆ, ಅಂದರೆ ಈಗಿನ ಏನು ಕಿಡ್ಸ್ ಯಂಗ್ಸ್ಟರ್ಸ್ ಇದ್ದಾರಲ್ಲ, ಈಗ ಟೀನೇಜಲ್ಲಿರೋರು, 20ಸಲ್ಲಿರೋರು, ಮತ್ತು 20ಇಂದ 30 ಮಧ್ಯದಲ್ಲಿರೋವಂಥವ್ರು, ಅವರ ಒಂದು ಜರ್ನಿನ ಡಿಪಿಕ್ಟ್ ಮಾಡೋವಂಥ ಕತೆ. ಕ್ರಿಸ್ಟಿ ದ ಬ್ರ್ಯಾಟ್ ಅನ್ನೋ ಹುಡುಗ, ಅವ್ರಿಗೆ ತುಂಬ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟ್ರು, ಈಗಿನ ಜನ್ರೇಷನ್ಗೆ ಕನೆಕ್ಟ್ ಆಗುವಂಥ ಒಂದು ಪಾತ್ರ. ಮತ್ತು ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ನಮ್ಮ ಕೃಷ್ಣ ಅವರ ತಂದೆ ಪಾತ್ರ ಮಾಡಿದ್ದಾರೆ. ಅವರು ಇವತ್ತು ಬ್ಯುಸಿ ಇದ್ದಿದ್ದರಿಂದ ಬರೋಕ್ಕಾಗಿಲ್ಲ. ಬೇಸಿಕಲಿ ಇದು ತಂದೆ ಮಗನ ನಡುವಿನ ಸಂಘರ್ಷ, ಆ ಸಂಘರ್ಷದಲ್ಲಿ ಹಲವಾರು ವಿಚಾರಗಳು ಬಂದೋಗುತ್ತೆ. ಸೊ ಈ ಬ್ರ್ಯಾಟ್ ಅನ್ನೋ ಟೈಟ್ಲು ಕೂಡ ಫಾದರ್ ಪಾಯಿಂಟ್ ಆಫ್ ವ್ಯೂನಲ್ಲಿ, ತಂದೆಯ ದೃಷ್ಟಿನಲ್ಲಿ ಮಗ ಬ್ರ್ಯಾಟ್. ಸೊ ಹಾಗಾಗಿ ಈ ಕತೆಗೆ ಇದೇ ಟೈಟಲ್ ಬೇಕಾಗಿತ್ತು, ಇಟ್ಟಿದ್ದೀವಿ, ಇವತ್ತು ಲಾಂಚ್ ಮಾಡಿದ್ದೀವಿ. ನಮ್ಮ ಎಲ್ಲ ಸಿನಿಮಾಗೂ ಮೀಡಿಯಾದವರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ, ತುಂಬ ಅಪ್ರಿಷಿಯೇಟ್ ಮಾಡಿದ್ದೀರಾ. ಸೊ ಬೆಂಬಲ ನೀಡಿದ್ದೀರಾ. ನಿಮ್ಮ ಬೆಂಬಲ ಹೀಗೆ ಇರಲಿ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಥರದ ಒಂದು ಒಳ್ಳೆಯ ಸಿನಿಮಾನ ನಾವು ಖಂಡಿತ ಮಾಡ್ತಾಯಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಸರ್. ನಿಮ್ಮನ್ನು ಕಳಿಸ್ಕೊಡೋದಕ್ಕೂ ಮುನ್ನ ಮಾಧ್ಯಮ ಮಿತ್ರರು ಪ್ರಶ್ನೆಗಳಿದ್ರೆ ಕೇಳಬಹುದು. ಅರ್ಜುನ್ ಜನ್ಯ ಅವರು ಬರಬೇಕಿತ್ತು, ಎಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡ್ರು ಗೊತ್ತಿಲ್ಲ. ಹಾಂ, ಬರ್ತಾ ಇದ್ದಾರೆ. ಅಷ್ಟರೊಳಗಡೆ ಯಾರಿಗಾದರೂ ಏನಾದರೂ ಪ್ರಶ್ನೆ ಕೇಳೋಂಗಿದ್ರೆ ಮೀಡಿಯಾದವರು ಕೇಳಬಹುದು, ಇನ್ನೂ ಸಂದೇಹಗಳಿದ್ದರೆ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲ? ಸರಿ, ಥ್ಯಾಂಕ್ ಯು. ಅಂದರೆ ಎಲ್ಲ ಆನ್ಸರ್ ಸಿಕ್ಬಿಟ್ಟಿದೆ, ಪ್ರಶ್ನೆ ಏನಿಲ್ಲ. ಫೋಟೋ ತಗೊಳ್ಳೋಣ. ನಮ್ಮ ಇಡೀ ಸಿನಿಮಾವನ್ನು ಜೊತೆಯಾಗಿ ತಂದವರು ನಮ್ಮ ಸಿನಿಮಾದ ನಿರ್ಮಾಪಕರು. ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಮೂಲಕ ಮತ್ತೆ ಕನ್ನಡಕ್ಕೆ ಮಾತ್ರ ಅಲ್ಲ 5 ಭಾಷೆಗಳಲ್ಲಿ ಒಂದೊಳ್ಳೆ ಸಿನಿಮಾವನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಮಂಜುನಾಥ್ ಕಂದ್ಕೂರು ಇವರನ್ನು. ಮಂಜುನಾಥ್ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಟೈಟಲ್ ಇವತ್ತು ಲಾಂಚ್ ಆಯಿತು. ಎಲ್ಲರಿಗೂ ನಮಸ್ಕಾರ. ಸೊ ನಿಮ್ಗೆ ಇವಾಗಲೇ ಗೊತ್ತಾಗಿರೋ ಹಾಗೆ ಬ್ರ್ಯಾಟ್ ನಮ್ಮ 3rd ವೆಂಚರು ಡಾಲ್ಫಿನ್ ಎಂಟರ್ಟೈನ್ಮೆಂಟಿಂದ. ಫಸ್ಟ್ ವೆಂಚರ್ ಬಂದುಬಿಟ್ಟು ಫಸ್ಟ್ ರ್ಯಾಂಕ್ ರಾಜು. ಸೊ ನಮ್ಮ ಮಾಧ್ಯಮ ಮಿತ್ರರು ತುಂಬ ಸಪೋರ್ಟ್ ಮಾಡಿದರು ಆ ಫಿಲ್ಮಲ್ಲಿ. ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ತುಂಬ ದಿನಗಳ ನಂತರ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ, ಅದೇ ರೀತಿ ಫಸ್ಟ್ ರ್ಯಾಂಕ್ ರಾಜು ಥರನೇ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೂ ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ ಯಾವಾಗಲೂ ಈ ನಮ್ಮ ಕಂಪನಿ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಫಿಲಿಮ್ ಬಗ್ಗೆ ಹೇಳಬೇಕು ಅಂದರೆ, ಶಶಾಂಕ್ ಸರ್ ಫಸ್ಟು ಬಂದಾಗ ಬೇರೆ ಇನ್ನೊಂದು ಕತೆ ಹೇಳಿದರು. ಅದು ತುಂಬ ನನಗೆ ಇಷ್ಟ ಆಗಲಿಲ್ಲ. ಅದಾದಮೇಲೆ ಈ ಬ್ರ್ಯಾಟ್ ಕತೆ ಕೇಳಿದ ನಂತರ ನನಗೆ ತುಂಬ ಖುಷಿಯಾಯಿತು. ಕನ್ನಡ ಆಡಿಯನ್ಸಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಈ ಥರ ಫಿಲಮು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂತ ಒಂದು ಫೀಲಿಂಗ್ ಇತ್ತು. ಸೊ ವಿ ಟ್ರೈಡ್ ಅವರ್ ಲಕ್ ಆ್ಯಂಡ್ ವಿ ಡಿಡ್ ದಿಸ್ ಮೂವಿ, ಸ್ಟಿಲ್ ಆನ್ ದ ಜರ್ನಿ. ಸೊ ಎಲ್ಲ ಹೋಪ್ಫುಲಿ ಇಟ್ ವಿಲ್ ಬಿ ಅ ಬಿಗ್ ಸಕ್ಸಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್. ಮಂಜುನಾಥ್ ಕಂದ್ಕೂರ್ ಸರ್, ನಿಮ್ಮ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ಸ್ ನಿರ್ಮಾಣದಲ್ಲಿ ಮತ್ತಷ್ಟು ಕನ್ನಡ ಸಿನಿಮಾಗಳು ಬರಲಿ ಅಂತ ಆಶಿಸ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇದೀಗ ಅಭಿಲಾಷ್ ಕಲತಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಬ್ರ್ಯಾಟ್ ಸಿನಿಮಾದ ಸಿನಿಮಾಟೋಗ್ರಾಫರ್ ನಮ್ಮ DOP ಅಭಿಲಾಷ್ ಕಲತಿ. ಹಾರ್ಟ್ಲಿ ವೆಲ್ಕಮ್ ಅಭಿಲಾಷ್ ಅವರೇ. ಶೂಟ್ ಮಾಡ್ತಾ ನೀವು ಬ್ರ್ಯಾಟ್ ಆದ್ರೆ ಅಥವಾ ಒಳ್ಳೆ ಹುಡುಗನ ಥರನೇ ಇದ್ದೀರಾ? ಇನ್ನೂ ಅಷ್ಟಾಗಿಲ್ಲ, ಶೂಟಿಂಗ್ ಮುಗಿಯೋಷ್ಟು ಆಗ್ಬೋದು. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಫಸ್ಟ್ಲಿ ಟು ಸ್ಟಾರ್ಟ್ ಆಫ್ ಶೂಟಿಂಗ್ ಮಾಡೋವಾಗಲೇ ದ ಹೋಲ್ ಪ್ರೋಸೆಸ್ ಒಂಥರ ಮಜವಾಗಿದೆ. ಫಸ್ಟ್ ಟೈಮ್ ಅಂತೂ ಮಂಜು ಸರ್, ರಮೇಶ್ ಸರ್ ನಗ್ತಾ ಇದ್ದಾಗ ಕಟ್ಟ ಇಲ್ಲ ಕಂಟಿನ್ಯೂ ಮಾಡಬೇಕಾ ಕ್ಲಾರಿಟಿ ಇಲ್ಲ.
ಆಮೇಲೆ ಅರ್ಥ ಆಯಿತು ಜಸ್ಟ್ ಕೀಪ್ ರೋಲಿಂಗ್, ಏನು ಸಿಗತ್ತೋ ಕ್ಯಾಪ್ಚರ್ ಮಾಡೋಣ ಅಂತ. ಬಟ್ ಎಸ್, ಥ್ಯಾಂಕ್ ಯು. ಫಸ್ಟ್ಲಿ ಶಶಾಂಕ್ ಸರ್, ಥ್ಯಾಂಕ್ ಯು. ದಿಸ್ ಇಸ್ ಮೈ ಥರ್ಡ್ ಫಿಲ್ಮ್ ವಿತ್ ಹಿಮ್. ಲವ್ 360 ಅಂದರೆ 2ನೇ ಸಿನಿಮಾ ಅದೊಂದು. ಮಂಜು ಸರ್, ಫಸ್ಟ್ಲಿ ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾದಲ್ಲಿ ಈ ವಿಜುವಲ್ಸ್ ಆರ್ ದ ಸ್ಕೇಲ್ ಆಫ್ ಇಟ್ ಅದು ಬರೋದಕ್ಕೆ ಮೇನ್ ಕಾರಣ ಮಂಜು ಸರ್ ಇರುತ್ತೆ. ವಿ ಹ್ಯಾವ್ ಅವರ್ ಓನ್ ಕ್ರಿಯೇಟಿವ್ ಬ್ಯಾಟಲ್ಸ್. ನಾವೇನೇ ಕೇಳಿದ್ರು ಅಟ್ ಸಮ್ ಪಾಯಿಂಟ್ ಹಿ ಈಸ್ ಗಿವನ್ ಇಟ್ ಟು ಅಸ್ ಆ್ಯಂಡ್ ದಿಸ್ ಇಸ್ ವಾಟ್ ವಿ ಹವ್ ಡನ್ ಸರ್. ಹೋಪ್ಫುಲಿ ಯು ಲೈಕ್ ಇಟ್. ಥ್ಯಾಂಕ್ ಯು. ಆ್ಯಂಡ್ ಮನೀಷಾ, ಶಿ ಈಸ್ ಡನ್ ರಿಯಲಿ ವೆಲ್. ಲುಕಿಂಗ್ ಫಾರ್ವರ್ಡ್. ಈಸ್ ಅ ನೈಸ್ ಆ್ಯಕ್ಟರ್ಸ್ ಇನ್ ದ ಫಿಲ್ಮ್. ಇಟ್ಸ್ ಅ ಫಸ್ಟ್ ಫಿಲ್ಮ್. ಸೊ ಅರ್ಜುನ್ ಜನ್ಯಾ ಸರ್, ನಾವೇನು ಅವ್ರ ಬಗ್ಗೆ ಮಾತಾಡೋಷ್ಟು ಇಲ್ಲ. ಸೊ ಈಸ್ ಗಿವನ್ ಹಿಟ್ಸ್. ದಿಸ್ ಕಾಂಬಿನೇಷನ್ ಇಸ್ ವೆರಿ ಗುಡ್. ಸೊ ಈ ಬ್ರಾಟ್ ಅಂದಾಗ ದ ಹೋಲ್ ಟೈಟಲ್ ಇಟ್ ಸೆಲ್ಫ್ ಈಸ್ ಅ ಆ್ಯಂಟಿ ಹೀರೋ, ನಾಟ್ ಅ ಗುಡ್ image, but then that's how the story starts off. ಹಂಗೆ ಹೋಗ್ತಾ ಹೋಗ್ತಾ ಕ್ಯಾರೆಕ್ಟರ್ ಹೆಂಗೆ ರೀಶೇಪ್ ಆಗುತ್ತೆ, ವಾಟ್ ಡಸ್ ಹಿ ಡೂ ಮುಂದೆ ಅನ್ನೋದ ಮೇಲೆ. ಸೊ ಇದಕ್ಕೆ ಅಗೇನ್ ಸರ್ ಫಸ್ಟ್ ಹೇಳಿದಾಗ ಆ್ಯಂಟಿ ಹೀರೋ ಫಿಲ್ಮ್ ಅಂದಾಗ ನಿಯೋನಾರ್ ಸ್ಟೈಲಲ್ಲಿ ಟ್ರೈ ಮಾಡಬೇಕು ಅಂತ. ಸೊ ನಿಯೋನಾರ್ ಅಂದಾಗಲೇ ತುಂಬ ಚಾಲೆಂಜಸ್ ಬಂದ್ಬಿಡುತ್ತೆ. ಬಿಕಾಸ್ ಲೈಟ್ ಆ್ಯಂಡ್ ಶ್ಯಾಡೋಸ್ ಜಾಸ್ತಿ ಕ್ರಿಯೇಟ್ ಮಾಡಬೇಕು. ಹಾಗಾಗಿ ಜಾಸ್ತಿ ಲೈಟ್ಸು ಬೇಕಾಗತ್ತೆ, ಟೈಮು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಇದೆಲ್ಲ ಇಟ್ ಈಸ್ ಪಾರ್ಟ್ ಆಫ್ ದ ಪ್ರೋಸೆಸ್. ಇದರಲ್ಲಿ ಸೊ ದಿಸ್ ಇಸ್ ಬೀನ್ ದ ಜರ್ನಿ. ಇವಾಗ ನನ್ನ ಸಿನಿಮಾಟೋಗ್ರಫಿ ಬಗ್ಗೆ ಜಾಸ್ತಿ ಮಾತಾಡಿದ್ರು ಇಟ್ ಈಸ್ ಆಫ್ ನೋ ಪಾಯಿಂಟ್. ಸಿನಿಮಾ ಬಂದಮೇಲೆ ವಿಲ್ ಟಾಕ್. ಥ್ಯಾಂಕ್ ಯು ಸೋ ಮಚ್. ಸೊ ಲೈಟ್ ಸೆಟ್ ಮಾಡೋದಕ್ಕೆ ತುಂಬ ಟೈಮ್ ತಗೊಂಡ್ರಿ ಅಂತ ಅವರೆಲ್ಲ ನಗು ನೋಡಿದ್ಮೇಲೆ ನನಗೆ ಗೊತ್ತಾಯಿತು. ಅದೊಂದು ಚರ್ಚೆ ನಡೆದಿರುತ್ತೆ ಓಕೆ ಅವ್ರ ಬ್ಯಾಕ್ ಸ್ಟೇಜಲ್ಲಿ. ಸೊ ಅದಕ್ಕೂ ಒಂದು ಎಕ್ಸ್ಪ್ಲನೇಷನ್ ನಿಯೋನಾರ್ ಅಂದಾಗ ಅದೊಂದು ಅದರದ್ದೇ ಚಾಲೆಂಜಸ್ ಇರುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಲೈಟ್ ಆ್ಯಂಡ್ ಶ್ಯಾಡೋಸ್ ಕ್ರಿಯೇಟ್ ಮಾಡೋದೇ ಇರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕ್ಲಾರಿಫಿಕೇಶನ್ ಆಸ್ ವೆಲ್. ಥ್ಯಾಂಕ್ ಯು ಅಭಿಲಾಷ್ ಅವರೇ. ಇದೀಗ ನಮ್ಮ ಪರ್ಫಾರ್ಮೆನ್ಸ್ಗೆ ಅವಕಾಶ ಇರುತ್ತೆ ವಿತ್ ಹೀರೋ. ಅದೇ ರೀತಿಯಾಗಿ ಅವರು ಫ್ರೆಂಡ್ಸನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ. ನಮ್ಮ ಸಿನಿಮಾದಲ್ಲಿ 4 ಜನ ಸೂಪರ್ ಡೂಪರ್ ಫ್ರೆಂಡ್ಸ್ ಇದ್ದಾರೆ. ಅವ್ರನ್ನ ಕರೆಯುವಂತಹ ಸಮಯ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀವತ್ಸ, ಗೌರವ್ ಶೆಟ್ಟಿ, ತೇಜಸ್ ಹಾಗೂ ಸಂಚೇತ್ ಆನ್ ಸ್ಟೇಜ್ ಪ್ಲೀಸ್. ಫ್ರೆಂಡ್ಸ್ ತುಂಬ ಜನ ಬಂದಿರೋ ಥರ ಇದೆ. ಫ್ಯಾನ್ಸ್ ಸಾರಿ ಫ್ರೆಂಡ್ಸ್ ಫ್ಯಾನ್ಸ್ ಅಂತೆ. ಓಕೆ, ಮುಂದೆ ಬನ್ನಿ ಪ್ಲೀಸ್. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅಂತ ಗೊತ್ತು, ಆದರೆ ಲೈಟ್ಸ್ ಬರಲ್ಲ ಅಲ್ಲಿಗೆ. ಎಷ್ಟೇ ಆದರೂ ಬ್ರ್ಯಾಟ್ ಫ್ರೆಂಡ್ಸ್ ಅಲ್ವಾ? ಎಕ್ಸಾಕ್ಟ್ಲಿ. ಓಕೆ, ತುಂಬ ಮುಂದೆ ಕರ್ಸೋದ್ನಾ? ಓಕೆ. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ ಅಂತ. ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಸರ್ ಅಂದರೆ ಬ್ರ್ಯಾಟ್ ಕ್ರಿಸ್ಟಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀವಿ. ಸೊ ಸಿನಿಮಾದಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಶಶಾಂಕ್ ಸರ್ ಅವರ ಡೈರೆಕ್ಷನಲ್ಲಿ. ಆ್ಯಂಡ್ ಆಲ್ಸೋ ಡಾರ್ಲಿಂಗ್ ಕೃಷ್ಣ ಸರ್ ಕೂಡ ಒಂದು ಒಳ್ಳೆ ಫ್ರೆಂಡ್ ಥರ ಇದ್ದರು. ಸೊ ನಾವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅದು ಇದು ಮಾಡ್ಕೊಂಡಿದ್ದವರು ಒಂದು ಸಿನಿಮಾಗೆ ಅಂತ ಕರೆದಾಗ ಆ ಕಂಫರ್ಟ್ ಸ್ಪೇಸ್ ಕೊಟ್ಟು ನೀವು ಆ್ಯಕ್ಟ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದು ಶಶಾಂಕ್ ಸರು. ಆ್ಯಂಡ್ ಆಲ್ಸೋ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸರ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ಸ್ ಅವರು ರಾಜು ಸರ್ ಆಗಿರ್ಬೋದು, ಅಭಯ್ ಸರ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸಖತ್ತಾಗಿ ಕೋಆರ್ಡಿನೇಟ್ ಮಾಡಿದ್ದಾರೆ. ಎಸ್ಪೆಷಲಿ ಮಂಜು ಸರ್ ಲೈಕ್ ಫ್ರೆಂಡ್ಲಿ ಅಂದರೆ ಪ್ರೊಡ್ಯೂಸರನ್ನು ಅವ್ರಿಗೆ ಆಗತ್ತೇ ಇಲ್ಲ, ತುಂಬ ಫ್ರೆಂಡಾಗಿರ್ತಿದ್ರು. ಅವರೇ ಫಸ್ಟ್ ಬಂದು ಮಾತಾಡ್ಸ್ತಿದ್ರು ಇಫ್ ಇನ್ ಕೇಸ್ ಏನಾದ್ರು ನಾವು ನೋಡಿಲ್ಲ ಅಂದಿದ್ರು. ಸೊ ಕಂಫರ್ಟ್ ಝೋನ್ ಇತ್ತು. ಆ್ಯಂಡ್ ಗುಡ್ ಲಕ್ ಬ್ರ್ಯಾಟ್ ಟೀಮ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಎಂಟೈರ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸಂಚೇತ್ ಅವರೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಚೇತ್ ಅಂತ. ನಾವು ಡಾರ್ಲಿಂಗ್ ಕೃಷ್ಣ ಸರ್ದು ಬ್ರ್ಯಾಟ್ ಗ್ಯಾಂಗ್ ನಾವೆಲ್ಲ. ನಾವು 4 ಜನ ಫ್ರೆಂಡ್ಸ್ ಇದ್ದೀವಿ. ಸರ್ ನಮ್ಮದು 5th ಗ್ಯಾಂಗ್ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶಶಾಂಕ್ ಸರ್, ಅಭಿಲಾಷ್ ಸರ್, ಮಂಜುನಾಥ್ ಸರ್ for giving us this opportunity, and we are really grateful for this. Looking forward for the film. Thank you. ಥ್ಯಾಂಕ್ ಯು ಸೋ ಮಚ್. ಶ್ರೀವತ್ಸ ಅವರೇ, ಎಷ್ಟು ತಲೆಹರಟೆ ಮಾಡಿದ್ರಿ ಹೇಳಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಫಸ್ಟ್ಗೆ ಥ್ಯಾಂಕ್ ಯು ಶಶಾಂಕ್ ಸರ್. ನಾವು ಶಶಾಂಕ್ ಸರ್ ಮತ್ತು ಕೃಷ್ಣ ಸರ್ ನಮ್ಮ ಮೈಸೂರಲ್ಲಿ ನನ್ನ ಕಾಲೇಜ್ ಡೇಸ್ ಅವ್ರ ಸಿನಿಮಾ ಸಾಂಗ್ಸ್ ಇಲ್ಲದೆ ನಾನು ಕಳೆದೇ ಇಲ್ಲ. ಅವ್ರ ಜೊತೆ ಮಾಡಿ ತುಂಬ ಖುಷಿ ಆಯಿತು. ನಮ್ಮ ಪ್ರೊಡ್ಯೂಸರ್ ಸರ್ಗೆ ಅವ್ರ ಬ್ರ್ಯಾಟ್ ಅಂದರೆ ನಾವು ಟೈನಿ ಬ್ರ್ಯಾಟು, ಆನ್ ಸ್ಕ್ರೀನು ಹಾಫ್ ಸ್ಕ್ರೀನು ಎಲ್ಲ ಕಡೆ ತೊಂದರೆ ಕೊಟ್ಟಿದ್ದೀವಿ. ಅದು ಸ್ಕ್ರೀನ್ ಮೇಲೂ ಚೆನ್ನಾಗಿದೆ, ಆಫ್ ಸ್ಕ್ರೀನ್ ಸ್ವಲ್ಪ ಕಮ್ಮಿ ಕೊಟ್ಟಿದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಗೌರವ್. ಎಲ್ಲರಿಗೂ ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಂಥ ಒಳ್ಳೆ ಪ್ರಾಜೆಕ್ಟಲ್ಲಿ ನಮಗೊಂದು ಒಳ್ಳೆಯ ಕ್ಯಾರೆಕ್ಟರ್ ಕೊಟ್ಟು ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ ಇದು 2ನೇ ಸಿನಿಮಾ ನಂದು. ನಾನು ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಬಂದು ಒಂದು ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಿದ್ದು ಲವ್ ಬರ್ಡ್ ಸಿನಿಮಾದಲ್ಲಿ ಕೃಷ್ಣ ಸರ್ ಜೊತೆ.
ಸೊ ಮಂಜುನಾಥ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನಮ್ಮ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ನಮಗೆ ಒಂದು ಸಿನಿಮಾ ಆ್ಯಕ್ಟ್ ಮಾಡಿ ಬಂದಮೇಲೆ ಒಂದು ಹೋಪ್ಸ್ ಅಂತ ಇಟ್ಕೊಳ್ಳೋದಾದರೆ ಈ ಸಿನಿಮಾ ಮೇಲೆ ನಾವು 100% ಇಟ್ಕೊಬೋದು. ಮುಂದೆ ಏನೋ ಒಂದು ರಿಜಿಸ್ಟರ್ ಆಗೋವಂಥ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಥರ. ಸೊ ಓವರ್ ಟೀಮ್ ಚೆನ್ನಾಗಾಗಲಿ, ಸಿನಿಮಾ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಬ್ರಾಡ್ ಗ್ಯಾಂಗ್ಗೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈಗ ಒಂದು ಸ್ವಲ್ಪ ಸೀರಿಯಸ್ ಆಗುವಂಥ ಟೈಮ್, ಯಾಕಂತ ಹೇಳಿದ್ರೆ ಇಬ್ಬರು ವಿಲನ್ಗಳು ನನ್ನ ಮುಂದೆನೂ ಕೂತ್ಬಿಟ್ಟಿದ್ದಾರೆ. ಹಾಗಾಗಿ ಮೊದಲನೇದಾಗಿ ನಮ್ಮೆಲ್ಲರ ಫೇವ್ರೇಟ್ ವಿಲನ್ ಮೇಲೆ ಲವ್ ಆಗೋದು ಬಹಳ ಕಡಿಮೆ, ಆದರೆ ಇವರನ್ನು ನೋಡಿ ಪ್ರತಿಯೊಬ್ಬರು ಪ್ರೀತಿ ಖಂಡಿತವಾಗಿ ಹುಟ್ಟುತ್ತೆ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಹೆಮ್ಮೆ ರಮೇಶ್ ಇಂದಿರಾ ಸರ್ ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ರಮೇಶ್ ಇಂದಿರಾ ಸರ್. ಅವರ ಜೊತೆಗೆ ಮತ್ತೊಬ್ಬರು ಖಳನಾಯಕ. ಇವರನ್ನು ನೋಡಿದ್ರೆ ಪ್ರೀತಿ ಹುಟ್ಟುತ್ತೆ, ಅವರನ್ನು ನೋಡಿದ್ರೆ ನಂಗೆ ಭಯ ಆಗುತ್ತೆ ಯಾವಾಗಲೂ. ವೆರಿ ಟ್ಯಾಲೆಂಟೆಡ್. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ನೆಚ್ಚಿನ ಡ್ರ್ಯಾಗನ್ ಮಂಜು ಸರ್ ಅವರನ್ನ. ಹಾರ್ಟ್ಲಿ ವೆಲ್ಕಮ್ ಮಂಜು ಸರ್. ಮಂಜುನು ನಾನು ಇಡೀ ಪಿಕ್ಚರ್ ಹಿಂಗೆ ನಗ್ತಾನೆ ಇರ್ತೀವಿ. ಅಂದರೆ ಆ ಪಾತ್ರಗಳು ಹಂಗಿದೆ. ಶಶಾಂಕ್ ಸರ್ ಜೊತೆ ಇದು ನನ್ನ ಮೊದಲನೇ ಸಿನಿಮಾ. ಆ್ಯಂಡ್ ಇತ್ತೀಚೆಗಷ್ಟೇ ನಾನು ಚಿತ್ರರಂಗಕ್ಕೆ ನಟನೆಗೆ ಅಂತ ಬಂದಿರೋದು. ಅವರು ತಕ್ಷಣ ಕರೆದು ಒಂದು ಪಾತ್ರ ಮಾಡಬೇಕು ನೀವು ಅಂತ ಹೇಳಿದ್ರು. ನನಗೆ ಶಶಾಂಕ್ ಸರು ಮೊದಲಿಂದನೂ ತುಂಬ ಇಷ್ಟವಾದ ನಿರ್ದೇಶಕ. ಅವ್ರು ಎದುರು ಕೂತಿದ್ದಾರೆ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಇದು ಸತ್ಯ ಕೂಡ. ಅವ್ರ ಹೆಸರಿಗೆ ತಕ್ಕಂಥ ನಿರ್ದೇಶಕ ಅವರು. ಶಶಾಂಕ ಅಂದರೆ ಚಂದ್ರ. ಹಿ ಈಸ್ ಕ್ಲಿಯರ್ ಆ್ಯಂಡ್ ಕೂಲ್. ಅದು ನನಗೆ ಇಷ್ಟ ಆಗಿರೋ ಅಂದರೆ ಅವರಲ್ಲಿ ವಿಷಯ. ಅವರಿಗೆ ಯಾವುದೇ ರೀತಿಯಾದ ಶೂಟಿಂಗ್ನಲ್ಲಿರ್ಬೋದು, ಪಾತ್ರ ವಿವರಣೆಯಲ್ಲಿರ್ಬೋದು, ಪಾತ್ರ ನಿಭಾಯಿಸೋ ರೀತಿಲಿರ್ಬೋದು, ಯಾವುದೇ ರೀತಿಯಾದ ಧಾವಂತ ಇಲ್ಲ, ಹರಕಿರಿ ಇಲ್ಲ. ಆರಾಮಾಗಿ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ನಮ್ಮ ಮೂಲಕ ನೀಟಾಗಿ ತೆಗೆಸಿ ನೀಟಾಗಿ ಮನೆಗೆ ಕಳಿಸ್ಕೊಡ್ತಾರೆ. ಹಾಗಾಗಿ ನನಗೆ ಅವರು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೆಲಸ ಮಾಡಿದ ನಿರ್ದೇಶಕರಲ್ಲಿ ಅವರು ಈಸ್ ವೆರಿ ಕ್ಲಿಯರ್. ಆ ವಿಷಯದಲ್ಲಿ ನನಗೆ ಅವ್ರು ಭಾಳ ಇಷ್ಟ. ಮತ್ತು ಮಂಜು ಬಗ್ಗೆ ನಾನು ಹೇಳಲೇಬೇಕು. ನಂದು ಇವ್ರದ್ದು ಭಾಳ ಒಳ್ಳೆ ಕಾಂಬಿನೇಷನ್ ಈ ಸಿನಿಮಾದಲ್ಲಿ. ಅಂದರೆ ಸದಾ ಒಟ್ಟಿಗೆ ಇರ್ತೀವಿ, ಒಂದು ನೀವು ಮಜಾ ಮಾಡ್ತೀರಾ ಅಷ್ಟಂತೂ ಹೌದು ನಮ್ಮಿಬ್ಬರ ಕಾಂಬಿನೇಷನ್ನ. ಆ್ಯಂಡ್ ಐ ಶುಡ್ ಟೆಲ್ ಅಬೌಟ್ ಅಭಿಲಾಷ್ ಕಲಾಟೆ. ಅವರು ತುಂಬ ಒಳ್ಳೆ ಎಸ್ಥೆಟಿಕ್ ಸೆನ್ಸ್ ಇರುವಂಥ ಕ್ಯಾಮ್ರಾ ಸಿನಿಮಾಟೋಗ್ರಾಫರು. ಆ್ಯಂಡ್ ಕೃಷ್ಣ ಸರ್ ವಾಸ್ ವೆರಿ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಇದ್ದು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಯಾವುದೇ ರೀತಿಯಾದ ತುಂಬ ನಾನು ಅಚ್ಯುತ ಕೃಷ್ಣ ಸರ್ ಎಲ್ಲರೂ ತುಂಬ ಆರಾಮಾಗಿ ಮಾತಾಡಿಕೊಂಡು ಫ್ರೆಂಡ್ಸ್ ಥರ ಶೂಟಿಂಗ್ ಮಾಡಿದ್ದೀವಿ. ಇನ್ನೊಬ್ಬರು ವಿಷಯ ಹೇಳಲೇಬೇಕು. ಈ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಅಂತ ಈ ಮಂಜುನಾಥ್ ಕಣ್ಕೂರ್ ಅಂತ ಪ್ರೊಡ್ಯೂಸರ್ ಇದೆಲ್ಲ, ಅವರು ಡಾಲ್ಫಿನ್ ಅಂತ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಡಾಲ್ಫಿನ್ ಇಸ್ ಅ ವೆರಿ ಆ್ಯಕ್ಟಿವ್ ಅನಿಮಲ್. ಅವರು ಅಷ್ಟೇ ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ. ಟಕ 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 ಅಂತ ಓಡಾಡ್ತಾ ಇರ್ತಾರೆ. ಟಕ 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 ಅಂತ ಎಲ್ಲರ ಜೊತೆ ಬೆರೀತಾ ಇರ್ತಾರೆ. ಆ್ಯಕ್ಟ್ರಸ್ನ ಚೆನ್ನಾಗಿ ಮಾತಾಡಿಸ್ತಾರೆ, ಟೆಕ್ನಿಷಿಯನ್ನ ಮಾತಾಡಿಸ್ತಾರೆ, ಸ್ಪಾಟಲ್ಲಿ ಇರ್ತಾರೆ, ಓಡಾಡ್ತಾರೆ. ಹೀ ಈಸ್ ವೆರಿ ಆ್ಯಕ್ಟಿವ್. ಅಂದರೆ ಪ್ರೊಡ್ಯೂಸರ್ಸು ಹಾಗೆ ಆ್ಯಕ್ಟಿವ್ ಆಗಿರೋದು ತುಂಬ ಕಡಿಮೆ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿರೋಲ್ಲಿ. ಹೀ ಈಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಹಿ ಹ್ಯಾಸ್ ಆಲ್ ದಿ ನಾಲೆಡ್ಜ್ ಅಬೌಟ್ ಎವ್ರಿಥಿಂಗ್. ಸೊ ಅವ್ರಿಗೆ ಒಳ್ಳೇದಾಗಬೇಕು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ಗೆ. ಅಟ್ ದಿ ಸೇಮ್ ಟೈಮ್ ಶಶಾಂಕ್ ಸರ್ಗೆ ಎವ್ರಿಬಡಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ತಮಾಷೆಯಾಗಿ ಚೆನ್ನಾಗಿ ಮಾಡಿದ್ದೀವಿ ನಾವಿಬ್ಬರೂ. ಯು ಪೀಪಲ್ ವಿಲ್ ಎಂಜಾಯ್ ಇಟ್. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಇಂದಿರಾ ಸರ್. ಡ್ರ್ಯಾಗನ್ ಮಂಜು ಸರ್ ಮಾತಾಡ್ಬೇಕು ಸರ್. ಎಲ್ರಿಗೂ ನಮಸ್ಕಾರ. ಮೊದಲದಾಗಿ ವಿಲನ್ಸ್ ಇಷ್ಟು ನಗೋದು ನಾನು ಫಸ್ಟ್ ಟೈಮ್ ನೋಡಿದ್ದು. ಇಡೀ ವಿಲನ್ಸೇ ಜಾಸ್ತಿ ನಕ್ಕಿರೋದು ಈ ಸಿನಿಮಾದಲ್ಲಿ. ಇಷ್ಟು ಫ್ರೀಡಮ್ ಕೊಟ್ಟಿದ್ದು ನಮ್ಮ ಡಾಲ್ಫಿನ್ ಎಂಟರ್ಟೈನ್ಮೆಂಟು ಪ್ರೊಡ್ಯೂಸರ್ ಸರ್ಗೆ ತುಂಬ ಧನ್ಯವಾದ. ಮತ್ತು ಶಶಾಂಕ್ ಸರು, ನಾನು ಎಷ್ಟೇ ಹಿಂಸೆ ಕೊಟ್ಟರು, ನಾನು ಎಷ್ಟೇ ಹಿಂಸೆ ಕೊಟ್ಟರು ಕೂಲಾಗಿ ಶೂಟಿಂಗ್ ಮಾಡಿ ತುಂಬ ಕಂಫರ್ಟಬಲ್ ಇಟ್ಕೊಂಡ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದರೆ ಭೀಮಾಗೆ ರಿಹರ್ಸಲ್ ಮಾಡಿದ್ವಿ, ಅಲ್ಲಿ ಎಲ್ಲರೂ ಹೇಳ್ತಾರೆ ಡೈಲಾಗ್ಸ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಸಾರು ರಿಹರ್ಸಲ್ ಕರೆದಾಗ ಏನಿರುತ್ತೆ ಡೈಲಾಗ್ ಅಂತ ಹೋಗ್ಬಿಟ್ಟು ಅಲ್ಲಿಗೆ ಅವಾಗ ಗೊತ್ತಾಗಲಿಲ್ಲ. ಕ್ಯಾಮ್ರಾ ಮುಂದೆ ಗೊತ್ತಾಗಿ ಆ್ಯಕ್ಷನ್ ಆಗಿದ ತಕ್ಷಣ ಮರ್ತೋಗ್ಬಿಡ್ತದೆ ಎಲ್ಲನೂ. ಹೆವಿ ಹಿಂಸೆ ಕೊಟ್ಟಿದ್ದೀನಿ ಸಾರ್ಗೆ. ಮತ್ತು ಎಲ್ಲನೂ ಸ್ಪೋಟಿವ್ ತೊಗೊಂಡು ತುಂಬ ಸೂಪರಾಗಿ ಮಾಡಿದ್ರು ಶೂಟಿಂಗ್. ನನಗೆ ತುಂಬ ಇಷ್ಟ ಆಯಿತು. ಅದು ಶೂಟಿಂಗ್ ಥರ ಅನಿಸ್ತಾ ಇಲ್ಲ. ಒಂದು ಅಲ್ಲಿ ಏನು ಇವಾಗ ಕಾಲೇಜ್ ಹೋದ್ವಿ ಮತ್ತು ಇಲ್ಲಿ ಫಾರಿನಲ್ಲಿ ಕಾಲೇಜ್ ಹೋಗ್ತಾರ ಇತ್ತು.
ಒಂದು ಒಳ್ಳೆ ಎಜುಕೇಷನ್ ಕೊಟ್ಟರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಕೋ ಆರ್ಟಿಸ್ಟು ಸಪೋರ್ಟ್ ತುಂಬ ಬೇಕಿದೆ ಎಲ್ಲ ಕಡೆ. ಹೀರೋ ಸರ್ ಆಗಲಿ, ಮತ್ತು ನಮ್ಮ ಸೀನಿಯರ್ ರಮೇಶ್, ಮಾತಾಡೋಕ್ಕೆ ಬಿಡಿ ಸರ್, ರಮೇಶ್ ಚಂದ್ರ ಸರ್ ಆಗಲಿ ಮತ್ತು ಅಚ್ಚು ಸರ್ ಆಗಲಿ, ಎಲ್ಲನೂ ಬಂದ್ಬಿಟ್ಟು ಸ್ವಲ್ಪ ಕಂಫರ್ಟಬಲ್ ಇಟ್ಕೊಂಡ್ರು. ಯಾಕಂದರೆ ಇವಾಗ ನಂದು ಇದು 2ನೇ ಮೂವಿ ಆ್ಯಕ್ಚುಲಿ ಹೇಳಕ್ಕೆ ಹೋದರೆ. ಬೇರೆ ಮೂವೀಸ್ ಮಾಡ್ತಾಯಿದ್ದೀನಿ, ಇಲ್ಲಿ ಬಂದ್ಬಿಟ್ಟು ಡೈಲಾಗ್ಸ್ ಇರುವಾಗ ಸಪೋರ್ಟಿಂಗ್ ಮಾಡ್ತಾಯಿದ್ರು. ತುಂಬಾ ಕಂಫರ್ಟಬಲ್ ಇಟ್ಕೊಂಡ್ರು. ತುಂಬ ಖುಷಿ ಅನಿಸುತ್ತೆ ಈ ದೊಡ್ಡ ಟೀಮ್ ಜೊತೆ ಕೈ ಜೋಡಿಸಿದ್ದಕ್ಕೆ. ತುಂಬ ಥ್ಯಾಂಕ್ಸ್. ಈ ಟೀಮ್ ಇನ್ನೂ ದೊಡ್ಡದಾಗಿ ಸಕ್ಸಸ್ ಕಾಣಬೇಕು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಡ್ರ್ಯಾಗನ್ ಮಂಜು ಸರ್. ರಮೇಶ್ ಇಂದಿರಾ ಸರ್, ನೀವಿಬ್ಬರು ಇದೇ ಥರ ಯಾವಾಗಲೂ ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೀಗ ನಮ್ಮ ಸಿನಿಮಾದ ಬ್ರ್ಯಾಟ್ಗೆ ಒಳ್ಳೆ ಹುಡುಗಿ ಸಿಗ್ತಾರಾ ಅಥವಾ ಆ ಹುಡುಗಿ ಕ್ಯಾರೆಕ್ಟರೈಸೇಷನ್ನು ನಿಜವಾಗ್ಲೂ ಹೇಗಿದೆ ಅಂತ ನನಗೆ ಶಶಾಂಕ್ ಸರ್ ಹೇಳಲಿಲ್ಲ. ಆದರೆ ಖುಷಿ ವಿಷಯ ಅಂದರೆ ನಮ್ಮ ನಾಯಕಿ ಈಗಾಗಲೇ ತೆಲುಗುವಲ್ಲಿ ಒಂದು ಸಿನಿಮಾ ಮಾಡಿದರು, ಭಲೆ ಉನ್ನಾಡೆ ಅನ್ನುವಂತಹ ಸಿನಿಮಾ. ಕನ್ನಡದ ಹುಡುಗಿ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ. ಹಾಗಾಗಿ ನಮ್ಮ ಕನ್ನಡದ ಹುಡುಗಿಯನ್ನು ಕನ್ನಡ ಸಿನಿಮಾ ಮೂಲಕ ಇಡೀ ದೇಶದಾದ್ಯಂತ 5 ಭಾಷೆಗಳಲ್ಲಿ ಇಂಟ್ರೊಡ್ಯೂಸ್ ಮಾಡುವಂತಹ ಸಮಯ. ಅವರನ್ನು ಕರೆಯೋದಕ್ಕೂ ಮೊದಲು ಅವರೊಂದು ಪೋಸ್ಟರ್ ಬರಲಿ ಪ್ಲೀಸ್. ಚಪಾಳಿಯೊಂದಿಗೆ ಸ್ವಾಗತಿಸಿ ಬ್ರಾಟ್ ಸಿನಿಮಾದ ನಾಯಕಿ, ವೆರಿ ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಮನಿಷಾ ಕಂದ್ಕೂರು ಇವರನ್ನ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ಮನಿಷಾ ಅವರೇ. ಕನ್ನಡದಲ್ಲಿ ಎಂಟ್ರಿ ಕೊಡ್ತಾ ಇದ್ದೀರಾ, ಕನ್ನಡ ಸಿನಿಮಾದಲ್ಲಿ, ಆದರೂ 5 ಭಾಷೆಯಲ್ಲಿ ಬರ್ತಾ ಇದೆ. ಹಾಗಾಗಿ ಇಂಡಿಯನ್ ಇಂಡಸ್ಟ್ರಿಗೆ ಮತ್ತೊಮ್ಮೆ ನಿಮಗೆ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ಬ್ರಾಟ್ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಮನಿಷಾ ಕಂದ್ಕೂರ್. ಈ ಟೈಟಲ್ ಲಾಂಚಿಗೆ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ನಾನು ಒರಿಜಿನಲಿ ಕನ್ನಡದ ಹುಡುಗಿ, ಆದರೆ ನನಗೆ ಮೊದಲು ಅವಕಾಶ ಸಿಕ್ಕಿತ್ತು ತೆಲುಗುನಲ್ಲಿ. ಕನ್ನಡದಲ್ಲಿ ಲಾಂಚ್ ಆಗಬೇಕು ಅನ್ನೋ ಆಸೆ ಈಗ ಫುಲ್ಫಿಲ್ ಆಗಿದೆ. ಅದು ಕೂಡ ಪ್ರಜ್ವಲ್ ಸರ್, ಯಶ್ ಸರ್, ರಾಧಿಕಾ ಮ್ಯಾಮ್, ನೇಹಾ ಶೆಟ್ಟಿ ಇಂಥ ಹೊಸಬ್ರನ್ನ ಲಾಂಚ್ ಮಾಡಿರೋದು ಲಕ್ಕಿ ಡೈರೆಕ್ಟರ್ ಶಶಾಂಕ್ ಸರ್. ಸೊ ನಾನು ಲಕ್ಕಿ ಅಂತಲೇ ಹೇಳಬೇಕು. ಶಶಾಂಕ್ ಸರ್ ಮೂವೀಸಲ್ಲಿ ಆ ಸ್ಪೆಷಲ್ಟಿ ಏನಂದರೆ ಅವರು ಹೀರೋಯಿನ್ ಪಾತ್ರಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಈ ಫಿಲ್ಮ್ ಟೈಟಲ್ ಹೀರೋ ಕ್ಯಾರೆಕ್ಟರ್ ಮೇಲೆ ಇದ್ದರು, ಹೀರೋಯಿನ್ ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಆ DOP ಸರ್, ಅಭಿಲಾಷ್ ಸರ್. ಶೂಟಿಂಗ್ ಟೈಮಲ್ಲಿ ಅವರು ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟರು. ಈ ಚಿತ್ರದಲ್ಲಿ ನಾನು ಒಂದು ಮಿಡಲ್ ಕ್ಲಾಸ್ ಹುಡುಗಿಯ ಪಾತ್ರ ಮಾಡಿದ್ದೀನಿ. ಎಲ್ಲ ಮಿಡಲ್ ಕ್ಲಾಸ್ ಹುಡುಗಿರಿಗೆ ಕನೆಕ್ಟ್ ಆಗುವಂಥ ಪಾತ್ರ ಅದು. ಈ ಪಾತ್ರಕ್ಕೋಸ್ಕರ ಪ್ರಿಪೇರ್ ಆಗೋದಕ್ಕೆ ವರ್ಕ್ಶಾಪ್, ರಿಹರ್ಸಲ್ಸ್ ಎಲ್ಲ ಮಾಡಿದ್ದೀನಿ. ಆ ಪ್ರಾಸೆಸ್ಸಲ್ಲಿ ಕೃಷ್ಣ ಸರು ನನಗೆ ತುಂಬ ಹೆಲ್ಪ್ ಮಾಡಿದರು. ಸೊ ಥ್ಯಾಂಕ್ ಯು ವೆರಿ ಮಚ್. ಶಶಾಂಕ್ ಸರ್ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗೋ ಥರ ಪರ್ಫಾರ್ಮೆನ್ಸ್ ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಎಲ್ಲರ ಸಪೋರ್ಟ್ ಮತ್ತು ಬ್ಲೆಸ್ಸಿಂಗ್ಸ್ ಈ ಹೊಸ ಕಲಾವಿದೆ ಮೇಲೆ ಇರಲಿ. ಥ್ಯಾಂಕ್ ಯು. ದ್ಯಾಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಮನಿಷಾ. ಕನ್ನಡದಲ್ಲಿ ಮೊದಲ ಸಿನಿಮಾ ಇದಾಗಿದ್ದರೂ ಕೂಡ ಬಹಳಷ್ಟು ಸಿನಿಮಾಗಳು ನಿಮ್ಮವರೆಗೂ ಬರಲಿ, ನಿಮ್ಮ ಜರ್ನಿ ತುಂಬಾ ಬ್ಯೂಟಿಫುಲ್ ಆಗಿರಲಿ. ಎಲ್ಲ ಕನ್ನಡಿಗರ ಪರವಾಗಿ ಮತ್ತೊಮ್ಮೆ ಹಾರ್ಟ್ಲಿ ವೆಲ್ಕಮ್ ಟು ನಮ್ಮ ಕನ್ನಡ ಚಿತ್ರರಂಗ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಡ್ ಆಲ್ ದ ವೆರಿ ಬೆಸ್ಟ್ ಮನಿಷಾ ಅವರೇ. ಥ್ಯಾಂಕ್ ಯು. ಇದೀಗ ಮೊದಲ ಸಿನಿಮಾ ಆನಂದ್ ಆಡಿಯೋದಲ್ಲಿ ಬರ್ತಾ ಇದೆ ಅಂದರೆ ಮತ್ತಷ್ಟು ರೀಚ್ ಜಾಸ್ತಿ ಅಂತ ಎಲ್ರಿಗೂ ಕೂಡ ಗೊತ್ತು. ಯಾಕಂತ ಹೇಳಿದ್ರೆ ಕನ್ನಡದ ಪ್ರತಿಷ್ಠಿತ ಮ್ಯೂಸಿಕ್ ಸಂಸ್ಥೆ ಇದು. ಹಾಗಾಗಿ ನಮ್ಮ ಬ್ರಾಟ್ ಸಿನಿಮಾದ ಮ್ಯೂಸಿಕ್ ರೈಟ್ಸ್ ಕೂಡ ಪಡೆದುಕೊಂಡಿರೋದು ಆನಂದ್ ಆಡಿಯೋದವರು. ಹಾಗಾಗಿ ಇದೀಗ ನಮ್ಮೊಂದಿಗಿದ್ದಾರೆ ಆನಂದ್ ಆಡಿಯೋ ಸಂಸ್ಥೆಯ ಶ್ಯಾಮ್ ಚಾಬ್ರಿಯಾ ಸರ್. ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಬ್ರಾಟ್ ಸಿನಿಮಾದ ಬಗ್ಗೆ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಪ್ಲೀಸ್ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶ್ಯಾಮ್ ಚಾಬ್ರಿಯಾ ಸರ್ ಅವರನ್ನು. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಇಂಟ್ರೊಡ್ಯೂಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಂಜುನಾಥ್ ಸರ್ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ರೆ ತುಂಬ ಗ್ಯಾಪ್ ತೊಗೊಂಡ್ರಿ. ಈ ಸಿನಿಮಾ ಹಿಟ್ಟಾದರೂ ಗ್ಯಾಪ್ ತೊಗೋಬೇಡಿ ದಯವಿಟ್ಟು. ಒಳ್ಳೊಳ್ಳೆ ಸಿನಿಮಾ ಮಾಡ್ತಾಯಿರಿ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಶಶಾಂಕ್ ಸರ್ ಆ್ಯಂಡ್ ಅರ್ಜುನ್ ಜನ್ಯ ಕಾಂಬಿನೇಷನ್ ಎಲ್ಲ ಸೂಪರ್ ಹಿಟ್ ಆಗಿದೆ. ಸೊ ಇದು ಡೆಫಿನೆಟ್ಲಿ ಈ ಸಾಂಗ್ ಬಿಟ್ಟು ಇನ್ನೂ 2 ಸಾಂಗ್ ಇದೆ, ಒಂದು ಐಟಮ್ ಸಾಂಗ್ ಇದೆ, ಒಂದು ಮೆಲೋಡಿ ಸಾಂಗ್ ಇದೆ. 100% 2 ಸಾಂಗು ಇದಕ್ಕಿಂತ ತುಂಬ ಚೆನ್ನಾಗಿದೆ. ಅದು ಇನ್ನೂ ಹಿಟ್ ಆಗುತ್ತೆ. ಇದು ಚೆನ್ನಾಗಿದೆ, ಬಟ್ ಅದೆರಡು ತುಂಬ ಚೆನ್ನಾಗಿದೆ.
ಸೊ ಆಲ್ ದಿ ಬೆಸ್ಟ್ ಶಶಾಂಕ್ ಸರ್ ಆ್ಯಂಡ್ ಅರ್ಜುನ್ ಜನ್ಯ ಕಾಂಬಿನೇಷನ್ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಸರ್, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಈ ಗೆಟಪಲ್ಲಿ, ಫುಲ್ ಮೇಕ್ ಓವರ್. ಆ್ಯಂಡ್ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ರಾಹುಲ್ ಡಿಟೋ ಸರ್, ಭೀಮಾಯಿಂದ ಚೇಂಜ್ ಆಯಿತು, ರ್ಯಾಪೆಲ್ಲ ಇವಾಗ ನಮ್ಮ ತುಂಬ ಲೇಟಾಗಿ ಬಂತು, ಬಟ್ ತುಂಬ ಫಾಸ್ಟಾಗಿ ತಗೊಳ್ತಾ ಇದೆ. ಎಲ್ಲ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಸಾಂಗ್ ಬರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಶ್ಯಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಕ್ರಿಸ್ಟಿ ಬ್ರ್ಯಾಟ್ ಅವರು ಮಾತನಾಡಿ ಆಯಿತು. ಡಾರ್ಲಿಂಗ್ ಕೃಷ್ಣ ಸರ್ ನಮ್ಮ ಮಾತು ಕೇಳಿದ ಮೇಲೆ ಈಗ ಸ್ಕ್ರೀನಲ್ಲಿ ಒಂದು ಟೈಟಲ್ ರಿವೀಲ್ ಆಗೋದಕ್ಕೆ ಒಂದು ಅಮೇಝಿಂಗ್ ಆದಂತಹ ಸಾಂಗ್ ಬಂತು. ಆ ಸಾಂಗನ್ನು ಬ್ಯೂಟಿಫುಲಿ ಹಾಡಿ ಬರೆದಿರೋರು ನಮ್ಮ ಕನ್ನಡದ ವೆರಿ ಟ್ಯಾಲೆಂಟೆಡ್ ರ್ಯಾಪರ್. ಪ್ಲೀಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು DITO ರಾಹುಲ್ ಡಿಟೋ. ರಾಹುಲ್ ಅವರೇ ದಯವಿಟ್ಟು ಬರಬೇಕು ಸ್ಟೇಜ್ಗೆ. ಹಾರ್ಟ್ಲಿ ವೆಲ್ಕಮ್ ರಾಹುಲ್ ಅವರೇ ನಿಮಗೆ. ಹೇಗನ್ನಿಸ್ತು? ಆ್ಯಂಡ್ 5 ಭಾಷೆಯಲ್ಲಿ ಹಾಡು ಬಂದಿದೆ, ಕನ್ನಡದಲ್ಲಿ ನೀವೇ ಹಾಡಿದ್ದೀರಾ ಕೂಡ. ಸೊ ಶೂಟಿಂಗ್ ಇರಬಹುದು, ಬ್ರ್ಯಾಟ್ ಬಗ್ಗೆ ನಿಮ್ಮ ಮಾತು. ನಮಸ್ಕಾರ ಎಲ್ರಿಗೂ. ಅರ್ಜುನ್ ಜನ್ಯ ಸರ್ ನನಗೆ ಫಸ್ಟ್ ಕಾಲ್ ಮಾಡಿ ಹೇಳಿದಾಗ, ಅಂದರೆ ಟೈಟಲ್ ರಿವೀಲ್ಗೋಸ್ಕರನೇ ಒಂದು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಐ ವಾಸ್ ಎಕ್ಸೈಟೆಡ್. ಬಿಕಾಸ್ ಕನ್ನಡದಲ್ಲೇ ನನಗೆ ಗೊತ್ತಿರೋ ಪ್ರಕಾರ ಇದು ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಆ್ಯಂಡ್ ನೀವು ಕೇಳಿರೋ ಪ್ರಕಾರ, ನೋಡಿರೋ ಪ್ರಕಾರ ತುಂಬ ಚೆನ್ನಾಗೇ ಬಂದಿದೆ ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್, ಶೂಟಿಂಗ್ ಇರಲಿ. ಮತ್ತು ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಲಿರಿಕ್ಸ್ ಶಶಾಂಕ್ ಸರ್ರೇ ಕಂಪ್ಲೀಟಾಗಿ ಬರೆದಿರೋದು. ಆ್ಯಂಡ್ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು. ಒಂದು ಸಣ್ಣ ಪುಟ್ಟ ಚೇಂಜಸ್ ನಾನು ಮಾಡಿದ್ದೀನಿ, ಮಾಡಿಫಿಕೇಷನ್ಸ್ ಮಾಡಿದ್ದೀನಿ ಅಷ್ಟೇ. ಎಸ್. ಸೊ 2 ಲೈನ್ ಹಾಡ್ತೀರಾ ಏನಾದರೂ? ಶಶಾಂಕ್ ಸರ್ ಬರೆದಿರೋದ್ರಿಂದ ನಂಗೆ ಲಿರಿಕ್ಸ್ ಅಷ್ಟು ಗೊತ್ತಿಲ್ಲ, ಬಟ್ ಸ್ಟಿಲ್ ಐ ವಿಲ್ ಟ್ರೈ. ಪ್ಲೀಸ್. ಫಿಲ್ಟರ್ಗಳು ತುಂಬಿರೋ ಈ ಜನಗಳ ಸ್ಟೋರಿ ಫೇರ್ ಆ್ಯಂಡ್ ಲವ್ಲಿ. ಹಾನೆಸ್ಟ್ ಆಗಿರ್ತೀನಿ ಅಂದರೆ ತುಳಿದಾಕ್ತಾರೆ ನಿನ್ನ ಇಲ್ಲಿ. ಭಗವಂತ ಇಟ್ಟಂಗಿರ್ತೀನಿ ಅನ್ಕೋ ಸಾಕು, ಯಾಕೆ ಬರೀ ಬ್ರ್ಯಾಟ್ ಫಿಲಾಸಫಿ ಹೇಳ್ತೀನಿ ಕೇಳೋ ಮರಿ. ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ, ಸಂಪಾದನೆಗಳಿಗೆ ಅಷ್ಟೇ. ಭಾವನೆಗೆ ಇವನೇ ಬೇಕಾಗಿಲ್ಲ, ಬ್ರ್ಯಾಂಡ್ ಬೇಕು ಅಷ್ಟೇ. ನೀತಿ ನಿಯತ್ ಅಂದ್ಕೊಂಡು ಹೋದ್ರೆ ಜೀವನ ಅಷ್ಟಕ್ಕಷ್ಟೇ. ಮ್ಯಾಟ್ರ್ ಇರೋದು ಇಷ್ಟೇ. ಸೂಪರ್ ಆಗಿ ಮ್ಯಾಟ್ರ್ ಹೇಳಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು. ನೀವು ಕೂಡ ದೊಡ್ಡ ಬ್ರ್ಯಾಂಡ್ ಆಗಲಿ ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು. ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ರಾಹುಲ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಅಲ್ವಾ? ಸೊ ಶಶಾಂಕ್ ಸರ್ ಇಲ್ಲಿವರೆಗೂ ಮಾಡದಿರೋಂಥ ಒಂದು, ಅಂದರೆ ಒಂದು ಜಾನರ್ ಆಗ್ಬೋದು ಅಥವಾ ಒಂದು ಹೇಳ್ದಿರೋಂಥ ಒಂದು ಕತೆ. ಅಂದರೆ ನನಗನ್ಸ್ದಂಗೆ ಕನ್ನಡಕ್ಕೆ ಇದು ತುಂಬ ಹೊಸ ರೀತಿಯಾದ ಒಂದು ಕತೆ ಇದು. ಈ ಥರದ್ದೊಂದು ಸಿನಿಮಾ ನಾನು ನೋಡಿಲ್ಲ, ಅಂದರೆ ನಮ್ಮಲ್ಲಿ ಮಾಡಿಲ್ಲ. ಸೊ ಒಂದು ವಿಭಿನ್ನವಾದ ಒಂದು ಚಿತ್ರ, ಪ್ಲಸ್ ನನಗೆ ಎಸ್ಪೆಷಲಿ ಬೇರೆ ಥರನೇ ಒಂದು ಮ್ಯಾನರಿಸಮ್ ಆಗ್ಬೋದು, ಒಂದು ಏನು ನೀವು ನೋಡಿದ್ವಿ ಅದೊಂದು ಬಾಡಿ ಲ್ಯಾಂಗ್ವೇಜ್ ಅಥವಾ ಲುಕ್ಕು, ಪ್ರತಿಯೊಂದು ಅಥವಾ ಕ್ಯಾರೆಕ್ಟ್ರು. ಸೊ ಅದು ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಶೇಡು. ಸೊ ಸುಮಾರು ಒಂದು ಫ್ಯಾಮಿಲಿ ಹುಡುಗ, ಒಂದು ಒಳ್ಳೆ ಹುಡುಗ, ಸೊ ಇದೇ ಥರದ್ದು ಜಾಸ್ತಿ ಮಾಡ್ತಾ ಇದ್ದೆ. ಸೊ ಒಂದೇ ಸತಿ ಕರ್ಕೊಂಬಂದು ನಾವು ಬ್ರ್ಯಾಟ್ ಮಾಡಿಬಿಟ್ರು ಸರ್. ಅಂದರೆ ಕಂಪ್ಲೀಟ್ ನಾನಲ್ಲ. ಸೊ ಆ ಥರದೊಂದು ಪಾತ್ರ. ಆ್ಯಂಡ್ ತುಂಬ ಅದ್ಭುತವಾಗಿ ಬಂದಿದೆ. ಆಲ್ಮೋಸ್ಟ್ ಒಂದು 80-90% ಶೂಟಿಂಗ್ ಆಗೋಗಿದೆ, 90% ಮೇಲೆ ಆಗೋಗಿದೆ ಶೂಟಿಂಗ್. ಸೊ ತುಂಬ ಅದ್ಭುತವಾಗಿ ಬಂದಿದೆ. ನನಗೆ ತುಂಬ ಒಂದು ಎಕ್ಸೈಟ್ಮೆಂಟ್ ಈ ಸಿನಿಮಾದಲ್ಲಿದೆ ಡೆಫಿನೆಟ್ಲಿ. ಯಾಕಂದರೆ ಕೌಸಲ್ಯ ಸಿನಿಮಾದ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಡೆಫಿನೆಟ್ಲಿ ಇದೊಂದು ತುಂಬ ವರ್ಷಗಳ ತನಕ ಉಳ್ಕೊಳ್ಳೋಂಥ ಒಂದು ಚಿತ್ರ ಅಂತ. ಸೊ ಅದೇ ರೀತಿ ಬ್ರ್ಯಾಟ್ ತುಂಬ ವಿಭಿನ್ನವಾದ, ಪ್ಲಸ್ ತುಂಬ ಇವತ್ತಿನ ಜನ್ರೇಷನ್ಗೆ, ಇವತ್ತಿನ ಯೂತ್ಸ್ಗೆ ಅಟ್ರ್ಯಾಕ್ಟ್ ಆಗುವಂಥ ಒಂದು ಸಬ್ಜೆಕ್ಟ್ ಇದು. ನಿಮಗೆ ಆ್ಯಕ್ಚುಲಿ ಸೂಕ್ಷ್ಮವಾಗಿ ಪೋಸ್ಟರು ಅಥವಾ ನೀವು ಸಾಂಗು ಸೂಕ್ಷ್ಮವಾಗಿ ನೋಡಿದ್ರೆ ಆ್ಯಕ್ಚುಲಿ ಕತೆ ಅದರಲ್ಲಿದೆ. ಸೊ ಅದನ್ನು ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಏನೇನು ನಮ್ಮ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದೀವಿ ಎಲ್ಲ ಅಂಶಗಳು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಕತೆ ಎಷ್ಟು ಹೇಳ್ಬೋದು ಏನೋ ಅಂತ. ಶಶಾಂಕ್ ಸರ್ ಅಲ್ಲಿ ಹೇಳಿ ಏನೇನು ರಿವೀಲ್ ಮಾಡ್ತಾರಂತ. ಆ್ಯಂಡ್ ಮಂಜು ಸರ್ ಬಗ್ಗೆ ಹೇಳಲೇಬೇಕು. ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಈ ಸಿನಿಮಾಗೆ ನಿಮಗೆ ಪ್ರತಿಯೊಂದು ಫ್ರೇಮಲ್ಲೂ ರಿಚ್ನೆಸ್ ಆಗ್ಬೋದು, ಕಾಸ್ಟ್ಯೂಮ್ಗಳಾಗ್ಬೋದು, ಎಲ್ಲೂ ಕಾಂಪ್ರಮೈಸ್ ಆಗದೆ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ಐ ಥಿಂಕ್ ಕಾಸ್ಟ್ಯೂಮ್ಸ್ ಈ ಫಿಲಮ್ಗೆ ನಾನು ಹಾಕಿರೋಷ್ಟು ಇನ್ಯಾವ ಸಿನಿಮಾಗೂ ಹಾಕಿಲ್ಲ. ಐ ಥಿಂಕ್ ಇಷ್ಟು ವರ್ಷ ನಾನು ಏನು ಹಾಕಿದ್ದೆ ಎಲ್ಲ ಸೇರಿಸಿ ಒಂದೇ ಸಿನಿಮಾದಲ್ಲಿ ಹಾಕಿದ್ದಾರೆ. ತುಂಬ ಅಂದರೆ ಒಂದು ಅಪ್ಡೇಟೆಡ್ ಕಾಸ್ಟ್ಯೂಮು. ನಿಮಗೆ ಒಂದು 2-3 ಏನು ಹೇಳ್ತಾರೆ, ಒಂದು ಲೇಯರ್ಸ್ ಬರ್ತಾ ಹೋಗುತ್ತೆ ನಿಮಗೆ. ಒಂದು ಮಿಡಲ್ ಕ್ಲಾಸು, ಒಂದು ಹೈ ಕ್ಲಾಸು, ಆ ಥರದೊಂದಷ್ಟು ವೇರಿಯೇಷನ್ಸ್ ಬರ್ತಾ ಹೋಗುತ್ತೆ ಸಿನಿಮಾದಲ್ಲಿ. ಸೊ ಒಂದೊಂದಕ್ಕೂ ವಿಭಿನ್ನವಾದ ಒಂದು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ನಿಮಗೆ ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಗುತ್ತೆ. ಅಂದರೆ ನನ್ನ ಬೇರೆ ರೀತಿನೇ ತೋರಿಸಿದ್ದಾರೆ.
ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಚಿತ್ರಕ್ಕೆ ಡೆಫಿನೆಟ್ಲಿ. ಆ್ಯಂಡ್ ಮನೀಷಾ ಅವರು ಮೊದಲನೇ ಸಿನಿಮಾ ಕನ್ನಡದಲ್ಲಿ, ಸೊ ಈ ಮುಂಚೆ ತೆಲುಗಲ್ಲಿ ಮಾಡಿದ್ದಾರೆ. ಸೊ ಅವ್ರಿಗೆ ಈ ಫಿಲ್ಮ್ ಮುಖಾಂತರ ಒಂದು ಒಳ್ಳೆ ನಟಿ ಡೆಫಿನೆಟ್ಲಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ವೆಲ್ಕಮ್ ಮನೀಷಾ. ಆ್ಯಂಡ್ ಸಾಕಷ್ಟು ತಾರಾಗಣ ಇದೆ, ಸ್ಟಾರ್ ಕಾಸ್ಟ್ಗಳು. ಈಗ ನಮ್ಮ ಡ್ರ್ಯಾಗನ್ ಮಂಜು ಅವರಿದ್ದಾರೆ, ನನ್ನ ಫೇವ್ರೆಟ್ ವಿಲನ್ ರಮೇಶ್ ಸರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಬರ್ತಾ ಹೋಗ್ತಾರೆ. ಐ ಥಿಂಕ್ ಒಂದು ಕೂತ್ಕೊಂಡು ನೋಡೋರಿಗೆ ಒಂದು ಹಬ್ಬ ಅಂತೂ ಡೆಫಿನೆಟ್ಲಿ ಇರುತ್ತೆ ಥಿಯೇಟ್ರಲ್ಲಿ. ಖಂಡಿತ ಒಳ್ಳೆ ಹುಡುಗನ ಬ್ರ್ಯಾಟ್ ಆಗಿ ಸ್ಕ್ರೀನ್ ಮೇಲೆ ನೋಡೋದು ನಮಗೂ ಕೂಡ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ರಾಮನಿಂದ ಬ್ರ್ಯಾಟ್ವರೆಗೂ ಕರ್ಕೊಂಬಂದರು ಶಶಾಂಕ್ ಸರ್. ಸೊ ಅಫ್ಕೋರ್ಸ್ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತಾ ಕೃಷ್ಣ ಸರ್? ಅಲ್ಲ, ಡೆಫಿನೆಟ್ಲಿ ನನ್ನ ಕೆರಿಯರಲ್ಲಿ ಫಸ್ಟ್ ಟೈಮ್ ನಾನು ವರ್ಕ್ಶಾಪ್ ಎಲ್ಲ ಮಾಡಿ ಈ ಕ್ಯಾರೆಕ್ಟ್ರಿಗೆ ಒಂದಷ್ಟು ದಿನ ರಿಹರ್ಸಲ್ ಥರ ಎಲ್ಲ ಮಾಡಿ ಆಮೇಲೆ ನಾವು ಶೂಟ್ ಹೋಗಿದ್ದು. ಸೊ ಅದೊಂದು ಅಂದರೆ ನಿಮಗೆ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಬೇರೆ ಥರ ಇದ್ದಿದ್ದರಿಂದ, ಆಮೇಲೆ ಡೈಲಾಗ್ಸು ಅಯ್ಯೋ ಎಷ್ಟಿದೆ ಅಂದರೆ ನಂದು ಡಬ್ಬಿಂಗ್ ಮಾಡೋಕ್ಕೆ ಮೋಸ್ಟ್ಲಿ ಒಂದು ತಿಂಗಳು ಬೇಕಾಗುತ್ತೆ, ಅಷ್ಟು ಡೈಲಾಗ್ಸು ಆ ಕ್ಯಾರೆಕ್ಟ್ರಿಗೆ. ಸೊ ತುಂಬ ಮಾತಾಡೋಂಥ ಒಂದು ಪಾತ್ರ. ಆ್ಯಂಡ್ ರಾಹುಲ್ ಡಿಟೋ ಅವ್ರಿಗೆ ಅದ್ಭುತವಾಗಿ ಹಾಡಿದ್ದಾರೆ ಇದನ್ನು. ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಡೆಫಿನೆಟ್ಲಿ ಶಶಾಂಕ್ ಸರ್ ಮತ್ತು ಅವ್ರ ಕಾಂಬಿನೇಷನಲ್ಲಿ. ಶಶಾಂಕ್ ಸರ್ದು ನನಗನ್ಸಿಗೆ ಯಾವ ಫಿಲಮಲ್ಲೂ ಸಾಂಗ್ಸ್ಗಳು ಆ್ಯಾವ್ರೇಜು ಆಗಿಲ್ಲ, ಮಿನಿಮಮ್ಮೇ ಹಿಟ್ ಅವ್ರದ್ದು. ಅಲ್ಲಿ ಹಿಟ್ಟಿಂದ ಸೂಪರ್ ಹಿಟ್ಟು ಬ್ಲಾಕ್ ಬಸ್ಟರ್ ತನಕ ಹೋಗುತ್ತೆ ಸಾಂಗ್ಗಳು. ಸೊ ಇದು ಡೆಫಿನೆಟ್ಲಿ ಅದ್ಭುತವಾದ ಸಾಂಗ್ಗಳಿದೆ ಇದರಲ್ಲಿ. ಇದು ಒಂದು ಬ್ಲಾಕ್ ಬಸ್ಟರ್ ಆಲ್ಬಮ್ ಡೆಫಿನೆಟ್ಲಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಡಾರ್ಲಿಂಗ್ ಕೃಷ್ಣ ಸರ್. ಬ್ರ್ಯಾಟ್ ಆದಷ್ಟು ಬೇಗ ತೆರೆ ಮೇಲೆ ಬರಲಿ ಅನ್ನೋದು ನಮ್ಮ ಆಸೆ. ಆ್ಯಂಡ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬರ್ತಾ ಇದೆ. ಆಲ್ ದ ಬೆಸ್ಟ್ ಫಾರ್ ದ್ಯಾಟ್. ಆ್ಯಂಡ್ ಥ್ಯಾಂಕ್ ಯು ಆನಂದ್ ಆಡಿಯೋ ಕಂಪನಿಯವರಿಗೆ ಫಾರ್ ಈ ಸಿನಿಮಾ ಮುಖಾಂತರ ಒಂದು ಅಸೋಸಿಯೇಷನ್ಗೆ. ಥ್ಯಾಂಕ್ ಯು ಸೊ ಮಚ್ ಸರ್.